ಈ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಒಂದು ಉದಾರ ಕೊಡುಗೆಯ ಮುಖಾಂತರ ಕಳೆದ 8 ವರ್ಷಗಳ ಹಿಂದೆ ಮುಡಿಪಿನಲ್ಲಿ ಆರಂಭ ಆಗಿ ಅದೆಷ್ಟು ನಮ್ಮ ಕ್ಲಬ್ಬಿನ ಸದಸ್ಯರು ಒಳಗೊಂಡು ಅನೇಕ ಸಮಾಜ ಸೇವೆಯನ್ನು ಮಾಡಿ ದೀನದಲಿತರಿಗೆ ಸಹಾಯಸ್ತವನ್ನು ನೀಡುವುದರೊಟ್ಟಿಗೆ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ ಅತ್ಯುತ್ತಮ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದಿರುತ್ತದೆ. ಕಳೆದ 8 ವರ್ಷದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡಿ ಇವತ್ತು 9ನೇ ವರ್ಷದ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿ ವೇದಿಕೆಗೆ ಆಹ್ವಾನ ಮಾಡುವಂಥ ಸಮಯ. ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾದ ಶ್ರೀಯುತ ನಿತಿನ್ ಬಾಲೆಪುಣಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಅಧ್ಯಕ್ಷರಾದ ಶಿವರಾಮ್ ರೈ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ವಲಯ ಅಧ್ಯಕ್ಷರಾದ ಶ್ರೀಯುತ ವಸಂತ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಮೇಡಮ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಸಂಪುಟದ ಕೋಶಾಧಿಕಾರಿಯಾದ ಶ್ರೀಯುತ ಬಾಲಕೃಷ್ಣ ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಸಂಪುಟದ ಜೊತೆ ಕಾರ್ಯದರ್ಶಿ ಚಂದ್ರಾಸ್ ರೈ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ದ್ವಿತೀಯ ಉಪರಾಜ್ಯಪಾಲರಾದ ಗೋವರ್ಧನ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ಒಂದು ಉಗಮಕ್ಕೆ ಕಾರಣಕರ್ತರು ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬನ್ನು 8 ವರ್ಷ ಮುನ್ನಡೆಸಲು ಮುಖ್ಯ ಸಹಾಯ ಹಸ್ತ ನೀಡಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವುದರೊಟ್ಟಿಗೆ ಜಿಲ್ಲೆಯ ಮುಖ್ಯ ಸಂಯೋಜಕರಾಗಿ ಜಿಲ್ಲಾ ಸಮ್ಮೇಳನದ ಆಯ್ಕೆಯಾಗಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡುವುದರೊಟ್ಟಿಗೆ ಕ್ಲಬ್ಬಿನ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಚೀಫ್ ಕೋಆರ್ಡಿನೇಟರ್ ಡೈರೆಕ್ಟರ್ ಕೌನ್ಸಿಲ್ ಆಗಿ ಶ್ರೀಯುತ ನಮ್ಮ ರಾಧಾಕೃಷ್ಣ ರೈ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ದಯಮಾಡಿ ರಾಧಾಕೃಷ್ಣ ರೈ ಅವರು ಇವತ್ತು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬು ಉಗಮವಾಗಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮುನ್ನಡೆಸಲು ನಮಗೆ ಸಹಕಾರ ನೀಡುವವರು, ಪ್ರತಿ ಸಲದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಸಹಕಾರ ನೀಡುವುದರೊಟ್ಟಿಗೆ ಕಾರ್ಯಕ್ರಮವನ್ನು ಹೇಗೆ ಮುನ್ನಡೆಸಬೇಕೆಂದು ಮಾರ್ಗದರ್ಶನ ಮಾಡುವವರು, ನಮ್ಮೆಲ್ಲರ ಆತ್ಮೀಯರು, ಜಿಲ್ಲಾ ರಾಜ್ಯಪಾಲರಾಗಿ ಅನೇಕ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿ ಸಮಾಜದಲ್ಲಿ ಉತ್ತಮ ಹೆಸರನ್ನು ಪಡೆದಂಥ ಲಯನ್ ದೇವದಾಸ್ ಭಂಡಾರಿ ಅವರು ಹಾಗೂ ಅವರ ಶ್ರೀಮತಿ ಸುಕಲತಾ ಭಂಡಾರಿ ಅವರು ಇವತ್ತಿನ ಪದಗ್ರಹಣ ಅಧಿಕಾರಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಎಲ್ಲರೂ ನಾವನ್ನು ಎದ್ದು ನಿಂತು ವೇದಿಕೆಗೆ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅವರನ್ನು ನಮ್ಮ ಸಂಜೀವಣ್ಣನವರು ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆಗೆ ಆಗಮಿಸಿದ ಎಲ್ಲ ಲಯನ್ಸ್ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಮುಂದಕ್ಕೆ ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಯುತ ಶಿವರಾಮ್ ರೈ ಅವರಿಗೆ ನಮ್ಮ ಕ್ಲಬ್ಬಿನ ಸದಸ್ಯರು ಶಿವರಾಮ್ ಮುಡಿಪು ಇವರು ಪದಕವನ್ನು ತೊಡಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡಲು ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕಾರ್ಯಕ್ರಮವನ್ನು ಆರಂಭಿಸಲು ಅಧ್ಯಕ್ಷರು ಸೂಚನೆ ನೀಡಬೇಕಾಗಿ ವಿನಂತಿ. ನಾನು ಶಿವರಾಮ್ ರೈ, ಪ್ರೆಸಿಡೆಂಟ್ ಮುಡಿಪು, ಕಾರ್ಯಕ್ರಮವನ್ನು ಚಾಲನೆ ನೀಡುತ್ತಾ ಇದ್ದೇನೆ. ಈಗ ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ.
ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಾಪಾದಪಂಕಜಂ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಧ್ವಜವಂದನೆ. ಶ್ರೀಯುತ ಸಂಜೀವ ಜೋಗಿ ಅವರು ಧ್ವಜವಂದನೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವವನು ಎಂಬುದರ ಮೇಲೆ ಅವಲಂಬಿಸಿದೆ. ಸ್ವರ್ಣಾಕ್ಷರದಲ್ಲಿ ಉಲ್ಲೇಖವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಗೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಸಂಜೀವ ಜೋಗಿಯವರಿಗೆ ಧನ್ಯವಾದಗಳು. ಇವಾಗ ಈ ದೇಶಕ್ಕೋಸ್ಕರ ದುಡಿದಂಥ ನಮ್ಮ ಸೈನಿಕರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಮೌನ ಪ್ರಾರ್ಥನೆ ಮುಖಾಂತರ ವಿಶ್ವಶಾಂತಿಗಾಗಿ ಮೌನ ಪ್ರಾರ್ಥನೆ ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಓಂ ಶಾಂತಿ 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 ವಿನಂತಿ ಮಾಡಿಕೊಳ್ತಿದ್ದೇನೆ. Lions Code of Ethics to show my faith in the worthiness of my vocation by industry's application to the end that I may merit a reputation for quality of service, to seek success and to demand all fair remuneration or profit as my just due, but to accept no profit or success as a price of my own self-respect, lost because of unfair advantage taken or because of questionable acts on my part. To remember that in building up my business, it is not necessary to tear down another's, to be loyal to my clients or customers and true to myself. Whenever a doubt arises as to the right of or ethics of my position or action towards others, to resolve such doubt against myself, to hold friendship as an end and not a means, to hold that true friendship exists not on account of the service performed by one to another, but that true friendship demands nothing but accepts the service performed by one, accept service in the spirit in which it is given, always to bear in mind my obligations as a citizen of my nation, my state and my community, and to give them my unswearing loyalty in word, act and deed, to give them freely of my time, labor and means, to aid others by giving my sympathy to those in distress, my aid to the weak and my substance such to needy, to be careful with my criticism and liberal with my praise, to build up and not destroy. Jai Hind, Jai Lionism. Thank you. ಬೋಧನೆ ಮಾಡಿದಂಥ ಲಯನ್ ಮಹೇಶ್ ಕಿಲ್ಲೆ ಅವರಿಗೆ ಅಭಿನಂದನೆಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ಬಂಧುಗಳನ್ನು ಸ್ವಾಗತಿಸಬೇಕಾಗಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರ ಶ್ರೀಯುತ ಶಿವರಾಮ್ ರೈ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನೆಲೆಸಿರುವ ಎಲ್ಲ ಲಯನ್ಸ್ ಬಂಧು ಮಿತ್ರರಿಗೆ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಡಿಪುಕುರ್ನಾಡು ಲಯನ್ಸ್ ಕ್ಲಬ್ಬಿನ ಇಂದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಲಯನ್ಸ್ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇಂದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪದಗ್ರಹಣಾಧಿಕಾರಿಯಾಗಿ ಆಗಮಿಸಿರುವ ನಮ್ಮ ನೆಚ್ಚಿನ ಲಯನ್ ದೇವಿದಾಸ್ ಭಂಡಾರಿ ಮತ್ತು ಶ್ರೀಮತಿ ಸುಕಲತಾ ಭಂಡಾರಿ ದಂಪತಿಗಳಿಗೆ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಯನ್ ದೇವದಾಸ್ ಭಂಡಾರಿ ಹಾಗೂ ಶ್ರೀಮತಿ
ಶುಕಲತಾ ಭಂಡಾರಿ ಅವರಿಗೆ ನಮ್ಮ ಕ್ಲಬ್ಬಿನ ಸದಸ್ಯರಾದ ಜನಾರ್ದನ್ ಬಿ ಮತ್ತು ಅವರ ಶ್ರೀಮತಿ ಗೋಬಿ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡಿಕೊಟ್ಟಿದ್ದೇನೆ. ನಮ್ಮ ಇವತ್ತಿನ ಪದಗ್ರಹಣ ಅಧಿಕಾರಿಯನ್ನು ಸ್ವಾಗತ ಮಾಡಿದಂಥ ಜನಾರ್ದನ ಬೀದಿ ಮತ್ತು ಶ್ರೀಮತಿ ಗೋಬಿ ಅವರಿಗೆ ಅಭಿನಂದನೆಗಳು. ಹಾಗೂ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಅವರನ್ನು ನಮ್ಮ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾ ಭಂಡಾರಿ ಅವರನ್ನು ಮಾಲತೆಕ್ಕನವರು ಹೂಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ನಮ್ಮ ವಲಯಾಧ್ಯಕ್ಷರಾದ ಹಾಗೂ ವಿಟ್ಲ ಸಿಟಿಯ ಸದಸ್ಯರು ಆಗಿರುವಂಥ ವಸಂತ್ ಬಂಡಿಯರವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ವಲಯ ಅಧ್ಯಕ್ಷರಾದ ವಸಂತ್ ಶೆಟ್ಟಿ ಅವರನ್ನು ನಮ್ಮ ಅರುಣ್ ಡಿಸೋಜ್ ಅವರು ಹೂವನ್ನು ನೋಡಿ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸಂಸ್ಥೆಯ ಸದಸ್ಯರು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಹಕಾರ ನೀಡುತ್ತಿರುವಂಥ ನಮ್ಮ ನೆಚ್ಚಿನ ಉಮಿಯ ರಾಧಾಕೃಷ್ಣರ ಶೆಟ್ಟಿ ಅವರನ್ನು ನಾವು ರಾಧಣ್ಣ ಅಂತ ಕರೀತೇವೆ. ಅವರಿಗೆ ಕೂಡ ಈ ಸ್ವಾಗತಕ್ಕೆ ನಾವು ಉಮಿಯ ಇವರನ್ನು ನಮ್ಮ ಜಗದೀಶ್ ಪಾಲೆಯ ಅವರು ಹೂವನ್ನು ನೀಡಿ ಆತ್ಮೀಯವಾಗಿ ಅವರನ್ನು ವೇದಿಕೆಗೆ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಮಂಗಲ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರ ಶರತ್ರಾಜ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನಿತಿನ್ ಪ್ರಾಣಪಣೆ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ನಮ್ಮ ವೇದಿಕೆಯನ್ನು ಅಲಂಕರಿಸಿದ ಶರತ್ರಾಜ್ ಶೆಟ್ಟಿ ಮಂಗಲ ಗಂಗೋತ್ರಿಯ ಅಧ್ಯಕ್ಷರಾಗಿರ್ತಾರೆ, ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರ ಶರತ್ರಾಜ್ ಶೆಟ್ಟಿ ಅವರಿಗೆ ನಮ್ಮ ಸಂಜೀವನವರು ಹೂವನ್ನು ನೀಡಿ ಆತ್ಮೀಯವಾಗಿ ಅವರನ್ನು ವೇದಿಕೆಗೆ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ಲಯನೇತರ ಬಂಧುಗಳಿಗೂ ಈ ಕಾರ್ಯಕ್ರಮಕ್ಕಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಕೊನೆಗಾಣಿಸುತ್ತೇನೆ. ಸ್ವಾಗತಿಸಿದಂಥ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಶಿವರಾಮ್ ರೈ ಅವರಿಗೆ ವಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವಂಥ ಮಾಧ್ಯಮ ಮಿತ್ರರಿಗೆ, ಹಾಗೆ ಛಾಯಾಗ್ರಾಹಕರಾದ ನಮ್ಮ ಕ್ಲಬ್ಬಿನ ಸದಸ್ಯರಾದ ಕಿಶೋರ್ ಕುಮಾರ್ ಶೆಟ್ಟಿಯವರಿಗೆ, ಹಾಗೂ ಎಲ್ಲ ಕ್ಲಬ್ಬಿನ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ, ಅವರೆಲ್ಲರನ್ನು ಒಟ್ಟಿಗೆ ಸ್ವಾಗತಿಸುತ್ತಾ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ನಿಕಟಪೂರ್ವ ಅಧ್ಯಕ್ಷರಾದ ರವೀಂದ್ರ ಬಂಗೇರ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ನಿಕಟಪೂರ್ವ ಅಧ್ಯಕ್ಷರು ಗಂಗಾಧರ ಪೂಜಾರಿ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಹಾಗೆ ಯುವ ವಾಹಿನಿಯ ಅಧ್ಯಕ್ಷರು ಬಾಬು ಬಂಗೇರ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಿದ್ದೇನೆ. ಕ್ಲಬ್ಬಿನ ಅಧ್ಯಕ್ಷರು ಹರಿಣಾಕ್ಷಿ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ, ಆತ್ಮೀಯವಾಗಿ ಅವರನ್ನು ಸ್ವಾಗತ ಕೋರುತ್ತಿದ್ದೇನೆ. ಅವರಿಗೆ ಹಾಗೆ ಚೋಟಮಂಗಳೂರು ಕ್ಲಬ್ಬಿನ ಸತೀಶ್ ಭಂಡಾರಿ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಹಾಗೆ ಮಂಗಳ ಗಂಗೋತ್ರಿ ಕ್ಲಬ್ಬಿನ ಎಲ್ಲ ಸದಸ್ಯರು ನಮ್ಮೊಟ್ಟಿಗಿದ್ದಾರೆ, ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಸಹಕಾರ ನೀಡುವಂಥ ಮಂಗಳ ಗಂಗೋತ್ರಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ, ಹಾಗೆ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಹಿರಿಯರು ಚಾರ್ಟರ್ ಮೆಂಬರ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಹಾಗೆ ಶ್ರೀನಿವಾಸ್ ಶೆಟ್ಟಿ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇನ್ನು ಮುಂದಕ್ಕೆ ಹೊಸ ಸದಸ್ಯರ ಒಂದು ಪರಿಚಯ. ನಮ್ಮ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿಗೆ
ನೂತನವಾಗಿ ನಮ್ಮೊಟ್ಟಿಗೆ ಸೇರಲು ಬಾಬು ಬಂಗೇರ ಕೋಣಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಒಮ್ಮೆ ಎದ್ದು ನಿಂತು ನಮ್ಮ ಪದಗ್ರಹಣ ಅಧಿಕಾರಿಗೆ ಪರಿಚಯ ಮಾಡಿಕೊಡ್ಬೇಕು ವಿನಂತಿ. ಅವರು ಚೆಂಬುಗುಡ್ಡೆಯಲ್ಲಿ ಇರುವಂಥ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಗ್ರಾಮಚಾವಡಿ ಇಲ್ಲಿಯ ಯುವ ವಾಹಿನಿಯ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ನಮ್ಮ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇನ್ನು ಮುಂದಕ್ಕೆ ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂಥ PhDಗಳ ಪರಿಚಯ ಹೀಗಿದೆ. ನಮ್ಮ ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರಿಯಾಗಿ ಇನ್ನು ಮುಂದಕ್ಕೆ ಸೇವೆ ಸಲ್ಲಿಸುವವರು ಶ್ರೀಯುತ ಜನಾರ್ದನ್ ಬಿ ಅವರು ಇದ್ದು ನಿಲ್ಲಬೇಕು. ಇವರು ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ನಿವೃತ್ತ ಜೀವನ ಸಲ್ಲಿಸಿದ್ದರು. ಜೋಗಿ ಸಮಾಜ ಮುಡಿಪುವಿನ ಇಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ನಮ್ಮ ಹತ್ತಿರದ ಪಜೀರು ಕಮಲ ಪದವಿನ ದುರ್ಗಾಕಾಳಿ ದೇವಸ್ಥಾನದಲ್ಲಿ ಸೇವಾ ಸಮಿತಿಯಲ್ಲಿ ಸಹ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಕೆಲವು ವರ್ಷಗಳಿಂದ ಸಮಿತಿಯ ಸದಸ್ಯರಾಗಿ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರೊಟ್ಟಿಗೆ ಇವರು ಅನೇಕ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿರುತ್ತಾರೆ. ಇವರ ಶ್ರೀಮತಿ ಗೋಪಿಯವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಹಾಗೆಯೇ ಅವರಿಗೆ ಒಬ್ಬರು ಪುತ್ರಿ, ಅವರು ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮುಗಿಸಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. 2 ಮೊಮ್ಮಕ್ಕಳನ್ನು ಪಡೆದ ಜನಾರ್ದನ್ ಅವರು ಜೀವನದಲ್ಲಿ ತುಂಬ ಸುಖಿ ಜೀವನ ನಡೆಸಿಕೊಡುತ್ತಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಕ್ಲಬ್ಬಿನ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವವರು ಭಾಸ್ಕರ್ ಜೋಗಿಯವರು. ಇವರು ಕಾಸರಗೋಡು ತಾಲೂಕಿನ ಹೊರಕಾಡಿ ಗ್ರಾಮದ ಕೂಟತಾಜೆ ಎಂಬಲ್ಲಿ ವಾಸವಾಗಿದ್ದ ದಿವಂಗತ ನಾರಾಯಣ ಮತ್ತು ದಿ ವಿಮಲಾ ಇವರ ಪುತ್ರರಾದ ಶ್ರೀ ಭಾಸ್ಕರ್ ಜೋಗಿ ಕೂಟತಾಜೆ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕೈರಿಂಗಳಲ್ಲಿ ವ್ಯಾಸಂಗ ಮಾಡಿ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪುವಿನಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಸದರಿಯವರು 1982ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾಯಂ ನೆಲೆಯಲ್ಲಿ ಕೆಲಸಕ್ಕೆ ಸೇರಿ ಸುಮಾರು 33 ವರ್ಷಕ್ಕಿಂತ ಮೇಲ್ಪಟ್ಟು ಸೇವೆಯನ್ನು ಸಲ್ಲಿಸಿ 2018 ಮೇ ತಿಂಗಳಲ್ಲಿ ಪ್ರಥಮ ದರ್ಜೆಯ ಸಹಾಯಕರಾಗಿ ವಯೋನಿವೃತ್ತಿ ಹೊಂದಿರುತ್ತಾರೆ. ಶ್ರೀಯುತರು ಉಳ್ಳಾಲ್ದಿ ಅಮ್ಮನವರ ಸೇವಾ ಸಮಿತಿ ಕೂಟತಾಜೆ, ಕರ್ನಾಟಕ ಜೋಗಿ ಸಮಾಜ ಸುಧಾರಕರ ಸಂಘ ಮಂಗಳೂರು, ಜೋಗಿ ಸಮಾಜ ಸುಧಾರಕರ ಸಂಘ ಮುಡಿಪು ವಲಯ ಇದರಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2022ರಿಂದ ಲಯನ್ಸ್ ಕ್ಲಬ್ ಮುಡಿಪು ವಲಯದ ನಮ್ಮ ಕ್ಲಬ್ಬಿಗೆ ಸೇರಿ ಅನೇಕ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತರು ಇವರು ಮುಂದಕ್ಕೆ ಮುಡಿಪಿನ ದೇವಸ್ಥಾನದ ಹತ್ತಿರ ಮನೆ ಮಾಡಿ ಒಂದು ಉತ್ತಮವಾದ ಜೀವನ ನಡೆಸುತ್ತಾರೆ. ಇನ್ನು ಮುಂದಕ್ಕೆ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಭಾಸ್ಕರ್ ಜೋಗಿ ಇವರಿಗೆ ಕ್ಲಬ್ಬಿನ ವತಿಯಿಂದ ಅಭಿನಂದನೆಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರು ಅಜಿತ್ ಪಜೀರು ಇವರೆಲ್ಲ ಈ ಭಾಗದ ಚಿರಪರಿಚಿತರು. ಪಜೀರು ಗ್ರಾಮದ ಸೇನರಬೈಲು ದೇವಪ್ಪ ಪೂಜಾರಿ ಹಾಗೂ ಶ್ರೀಮತಿ ಸುಶೀಲ ದಂಪತಿಗಳ ಪುತ್ರರಾಗಿರುವ ಇವರು ಡಿಪ್ಲೊಮೊ ಪದವೀಧರರಾಗಿದ್ದು ಜಿಂದಾಲ್ ಸ್ಟೀಲ್ ಕಂಪನಿ ಬಳ್ಳಾರಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿರುವರು. ನಂತರ ಬೆಂಗಳೂರಿನಲ್ಲಿ ಇಂಟಸ್ ಟವರ್ ಕಂಪನಿಯಲ್ಲಿ ಕ್ವಾಲಿಟಿ ಇಂಜಿನಿಯರ್ ಕಾರ್ಯನಿರ್ವಹಿಸಿ ನಂತರ ತನ್ನ ತಂದೆಯ ಅವರು ನಡೆಸುತ್ತಿದ್ದಂಥ
JK ಪ್ರಿಂಟಿಂಗ್ ಪ್ರೆಸ್ ಎಂಬ ಉದ್ಯಮವನ್ನು ಪ್ರಸ್ತುತ ಮುನ್ನಡೆಸುತ್ತಿದ್ದಾರೆ. ಎಳೆಯ ವಯಸ್ಸಿನಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮಚಾವಡಿ ಇದರ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾ ಓರ್ವ ಸಂಘಟಕರಾಗಿ ರೂಪುಗೊಂಡು ನಂತರ ಸಮಾಜದ ಆಸಕ್ತರ ಸೇವೆಗಾಗಿ ಹಿಲ್ಸ್ ಎಂಬ ಟ್ರಸ್ಟನ್ನು ಸ್ಥಾಪಿಸಿ ಇದರ ಮೂಲಕ ಆರೋಗ್ಯ ನಿಧಿ, ವಿದ್ಯಾನಿಧಿ, ವೈದ್ಯಕೀಯ ಶಿಬಿರಗಳನ್ನು ನಡೆಸುತ್ತಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರು. ತನ್ನ ಪರಿಸರದ ಭಟ್ರಬೇಲ್ ಕಲ್ಲುಟ್ಟಿ ಕಲ್ಕುಡ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ಸಂಸ್ಥೆಯ ಗ್ರಾಮಚಾವಡಿ ಘಟಕದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತಾರೆ. ಪ್ರಸ್ತುತರು ತಮಗೆ ತಿಳಿದ ಹಾಗೆ ಈ ಉಡುಪಿ ಕುರುನಾಡು ಲಯನ್ಸ್ ಕ್ಲಬ್ಬು ಇಷ್ಟು ವರ್ಷ ಸೇವೆ ಸಲ್ಲಿಸಲು ಇವರು ಕಾರಣಕರ್ತರು. 8 ಜನ ಅಧ್ಯಕ್ಷರಾಗಿದ್ದಾಗ ಸಹ ಅಧ್ಯಕ್ಷರ ನೆಲೆಗಟ್ಟಿಗೆ ಜೊತೆಗೂಡಿ ಅನೇಕ ಕೆಲಸ ಕಾರ್ಯವನ್ನು ಮಾಡಿ ನಮ್ಮೊಟ್ಟಿಗೆ ಕ್ಲಬ್ಬನ್ನು ಮುನ್ನಡೆಸಲು ತುಂಬ ಸಹಾಯ ನೀಡಿದವರು. ಅದಲ್ಲದೆ ತನ್ನ ಕ್ಲಬ್ಬಿನಲ್ಲಿ ಪ್ರತಿ ತಿಂಗಳ ಒಂದು ಸಭೆಯನ್ನು ನಡೆಸಲು ಅವಕಾಶ ಮಾಡಿಕೊಟ್ಟು ಎಲ್ಲ ರಿಪೋರ್ಟ್ಗಳನ್ನು ಸಲ್ಲಿಸಲು ಪ್ರತಿ ತಿಂಗಳು ರಿಪೋರ್ಟ್ ಸಲ್ಲಿಸುತ್ತಾ ನಮಗೆಲ್ಲ ಮಾರ್ಗದರ್ಶಕರಾಗಿ ಸೇವೆ ಕೆಲಸ ಕಾರ್ಯವನ್ನು ಮಾಡಿರ್ತಾರೆ. ಅಜಿತ್ ಅವರು ಮಾಡಿದಂಥ ಸೇವೆ ಉಡುಪಿ ಕುರುನಾಡು ಲಯನ್ಸ್ ಕ್ಲಬ್ಬಿಗೆ ಅಪಾರ. ಇನ್ನು ಮುಂದಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇನ್ನು ಉತ್ತಮವಾದ ಸೇವೆ ಸಲ್ಲಿಸುವಲ್ಲಿ ಅವರಿಗೆ ನಾವು ನಮ್ಮಿಂದ ದೇವದೇವರ ಅನುಗ್ರಹ ಇರಲಿ ಎಂದು ಯಾಚಿಸುತ್ತಾ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಕುರುನಾಡು ಸಾಲೆತ್ತೂರಿನ ಕ್ಲಬ್ಬಿನ ಉಮನಾಥ್ ರೈ ಅವರು ಬಂದಿರ್ತಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಿದ್ದೇನೆ. ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪದಗ್ರಹಣ ಅಧಿಕಾರಿಯಾಗಿ ನಮ್ಮೊಟ್ಟಿಗಿರುವಂಥ ಲಯನ್ ದೇವದಾಸ್ ಭಂಡಾರಿಯವರ ಪರಿಚಯವನ್ನು ನಮ್ಮ ಕ್ಲಬ್ಬಿನ ಸದಸ್ಯರಾದ ವಿಜಯ್ ರೈ ಅವರು ಯಾಚಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರಿಗೂ ವಂದಿಸ್ತಾ ಇವತ್ತಿನ ಪದಗ್ರಹಣ ಅಧಿಕಾರಿಯ ಪರಿಚಯವನ್ನು ನಾನು ಈ ಸಭೆಯಲ್ಲಿ ಮುಂದಿಡ್ತಿದ್ದೇನೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಸ್ವಾತಂತ್ರ್ಯ ಯೋಧರನ್ನು ನೀಡಿದ ಹೆಗ್ಗಳಿಕೆಯುವ ಮನೆತನ ಗಾಂಧಿ ಗ್ರಾಮ ಎಂದೇ ಕರೆಸಿಕೊಳ್ತಿದ್ದ ಕುಲಾಲು ಮನೆತನ ಈ ದೇಶಭಕ್ತ ಕುಟುಂಬದ ವಂಶವಾಹಿನಿಯಲ್ಲಿ ನಮ್ಮ ಇಂದಿನ ಪದಗ್ರಹಣ ಅಧಿಕಾರಿಯಾಗಿರುವ ಮಾಜಿ ಜಿಲ್ಲಾ ಗವರ್ನರ್ ಶ್ರೀ ದೇವದಾಸ್ ಭಂಡಾರಿ ಪೆರ್ಮತ್ತೋಡಿಗುತ್ತು ಅಜ್ಜಿಲ ಭಂಡಾರಿ ಹಾಗೂ ಸೀತಾ ಅಜ್ಜಿಲ ಭಂಡಾರಿ ದಂಪತಿಗಳ ಪುತ್ರನಾಗಿ 19 ಅಕ್ಟೋಬರ್ 1965ರಲ್ಲಿ ಜನಿಸಿದವರು. ಕುಲಾಲುವಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯ ಪದವಿ. ಎಳೆಯ ವಯಸ್ಸಿನಿಂದಲೇ ಜನರ ನಡುವೆ ಬೆರೆಯುವ ಸೇವಾ ದೃಷ್ಟಿಕೋನದ ದೂರದರ್ಶಿ ನಾಯಕತ್ವ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡವರು. ಓರ್ವ ಪದವೀಧರರಾಗಿದ್ದರೂ ಕೂಡ ಕೃಷಿಯಲ್ಲಿ ಒಲವು ಹೊಂದಿದ್ದ ಇವರು ಪ್ರಗತಿಪರ ಕೃಷಿಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು. ಓರ್ವ ಮಾದರಿ ಕೃಷಿಕರಾಗಿ ಗುರುತಿಸಿಕೊಂಡವರು. ತೋಟಗಾರಿಕೆ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾದ ಹೆಮ್ಮೆಯ ಸಾಧಕ. ಕೃಷಿಯ ಜೊತೆಗೆ ನಾಯಕತ್ವ ಗುಣಗಳನ್ನು ತಮ್ಮೊಳಗೆ ಬೆಳೆಸಿಕೊಂಡ ಇವರು ಮುಂದೆ ರಾಜಕೀಯದಲ್ಲೂ ಮುಂಚೂಣಿಯಲ್ಲೂ ಜನಸೇವೆಗಿಳಿದವರು. ಒಟ್ಟು 8.5 ವರ್ಷಗಳ ಕಾಲ ಪಂಚಾಯತ್ ಅಧ್ಯಕ್ಷರಾಗಿ ಜನಪ್ರೀತಿಯ ನಾಯಕರಾಗಿ ಸೇವೆ ಸಲ್ಲಿಸಿದವರು. ತನ್ನ 29ನೇ ವಯಸ್ಸಿನಲ್ಲಿ ಕುರುನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಕುರುನಾಡು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ರೂಪಿಸಿದವರು. ಇಂದಿನ ಸುಂದರ ಮುಡಿಪು ಪಟ್ಟಣವನ್ನು ರೂಪಿಸುವಲ್ಲಿ ದೇವದಾಸ್ ಭಂಡಾರಿಯವರು ಶ್ರಮ ಅಪಾರ. ಅನೇಕ ಸವಾಲುಗಳ ನಡುವೆ ರಸ್ತೆ ಅಗಲೀಕರಣಗೊಳಿಸಿ ಒಂದು ಮಾದರಿ ಪಟ್ಟಣವಾಗಿ ಮುಡಿಪು ರೂಪುಗೊಳ್ಳಲು ಕಾರಣಕರ್ತರಾಗಿದ್ದಾರೆ. ಇವರ ಅವಧಿಯಲ್ಲಿ ಗ್ರಾಮದ ಪ್ರತಿ ಹಳ್ಳಿಗೂ ಸಂಪರ್ಕ ರಸ್ತೆಯನ್ನು ನಿರ್ಮಿಸಿ ಅಭಿವೃದ್ಧಿಯ ಹರಿಕಾರರಾಗಿ ದಕ್ಷ ಸೇವೆ ಸಲ್ಲಿಸಿದ್ದಾರೆ. ರಾಜಕೀಯರಾಗಿಯೂ ಓರ್ವ ಪ್ರಬುದ್ಧ, ಸಮರ್ಥ ಮತ್ತು ನಿರಂತರ ಚಟುವಟಿಕೆಯ ನಾಯಕರಾಗಿ ಗುರುತಿಸಿಕೊಂಡವರು ದೇವದಾಸ್ ಭಂಡಾರಿಯವರು. ಮುಡಿಪು ಜೆಸಿನ ಕಾರ್ಯದರ್ಶಿಯಾಗಿ
ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರ ಮತ್ತು ಕೃಷಿ ಸಂಸ್ಥೆಯ ಅಧ್ಯಕ್ಷರಾಗಿ, ಕುರ್ನಾಡು ದತ್ತಾತ್ರೇಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾಗಿ, ಮುಡುಪು ರವಿಶಂಕರ ವಿದ್ಯಾಮಂದಿರದ ಟ್ರಸ್ಟಿಯಾಗಿ, ಹೀಗೆ ದೇವದಾಸ್ ಬಂಡಾರಿಯದು ನೈಜ ಬಹುಮುಖ ವ್ಯಕ್ತಿತ್ವದ ಸಾಮಾಜಿಕ ಬದ್ಧತೆಯ ಕಾಳಜಿಯ ಸೇವಾ ಪರ್ವ. ಇವರ ಸೇವಾ ದಾಹಕ್ಕೆ ಬಹುಮುಖ್ಯ ವೇದಿಕೆಯಾಗಿ ಲಯನ್ಸ್ ಸೇವಾ ಸಂಸ್ಥೆ ಒದಗಿ ಬಂತು. 1993-94ರಲ್ಲಿ ಲಯನ್ಸ್ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಮಡಿಲು ಸೇರಿದ ಇವರು 2012-13ರಲ್ಲಿ ಲಯನ್ಸ್ ಸೇವಾ ಸಂಪುಟ ಕಾರ್ಯದರ್ಶಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ನಂತರ 2018-19ರಲ್ಲಿ ಲಯನ್ಸ್ ಉನ್ನತ ಹುದ್ದೆಯಾದ ಜಿಲ್ಲಾ ರಾಜ್ಯಪಾಲರಾಗಿ ಆಯ್ಕೆಗೊಂಡು ತನ್ನ ಸಮರ್ಥ ನಾಯಕತ್ವ ಗುಣಗಳಾದ ಜಿಲ್ಲಾ ಕ್ಲಬ್ಗಳಲ್ಲಿ ಮಾದರಿ ಕ್ಲಬ್ಗಳಾಗಿ ರೂಪಿಸಿದ ಹೆಗ್ಗಳಿಕೆ ಇವರದ್ದು. ತನ್ನ ಸರಳತೆ ಮತ್ತು ಆಸಕ್ತಿಯಿಂದ ಲಯನಿಸಮ್ನಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಭಾಜನರಾಗಿರ್ತಾರೆ. ಎಲ್ಲಕ್ಕೂ ಕಲಶಪ್ರಾಯವೆಂಬಂತೆ ಇವರಿಗೆ ದಕ್ಷಿಣ ಕನ್ನಡದ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿಯೂ ಸಂದಿರುವುದು. ಲಯನಿಸಮ್ಗೂ ಒಂದು ಹೆಜ್ಜೆ, ಪ್ರಶಸ್ತಿಗೂ ಒಂದು ಘನತೆ. ಇವರ ಗವರ್ನರ್ ಅವಧಿಯಲ್ಲಿ ಲಯನ್ಸ್ ಆಶ್ರಯ ಟ್ರಸ್ಟ್ನ ಮುಖಾಂತರ ಕುರ್ನಾಡು ಲೊಂಬಡೆಗುತ್ತು ಎಂಬಲ್ಲಿ ಮನೆಗಳ ವಸತಿ ಸಮುಚ್ಚಯವನ್ನು ಲೋಕಾರ್ಪಣೆ ಮಾಡಿ ವಾಸಿಸಲು ಸೂರು ಇಲ್ಲದ ಬಡವರಿಗೆ ಉಚಿತವಾಗಿ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗೂ ಮುಡಿಪು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವಿಭಾಗವು ಕೂಡ ಇವರ ಅವಧಿಯಲ್ಲಿ ನಿರ್ಮಾಣಗೊಂಡಿರುವುದು ಇವರ ಸಾಧನೆಯ ಮೈಲ್ಗಲ್ಲು. ಸಮಾಜಮುಖ ಚಿಂತನೆಯ ಜವಾಬ್ದಾರಿಯುತ ನಾಯಕನಾಗಿ ಕುಟುಂಬದ ವಾತಾವರಣವು ಪೂರಕವಾಗಿದ್ದರೂ ಅಂಥ ನಾಯಕತ್ವ ಯಶಸ್ವಿಯಾಗಿರುತ್ತದೆ. ದೇವದಾಸ್ ಭಂಡಾರಿಯವರನ್ನು ಕೈ ಹಿಡಿದ ಸುಖಲತಾ ಭಂಡಾರಿಯವರು ಪತಿಯ ಎಲ್ಲ ಆಶಯಗಳಿಗೆ ಒತ್ತಾಸೆಯಾಗಿ ಒದಗಿದ್ದು ಸ್ವತಃ ತಾನು ಒಬ್ಬ ಪ್ರಬುದ್ಧ ನಾಯಕಿ ಎಂಬುದನ್ನು ರೂಪಿಸಿದವರು. ಲಯನ್ಸ್ ಕ್ಲಬ್ ಮಂಗಳಗೌಂತಿಯ ಸಕ್ರಿಯವಾಗಿ ತೊಡಗಿಸಿಕೊಂಡು ಕ್ಲಬ್ನ ಮಟ್ಟದಲ್ಲಿ ಜಿಲ್ಲಾ ಸಂಪುಟದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಯಶಸ್ವಿ ಮಹಿಳೆ. ಓರ್ವ ಮಗ ಇಂಜಿನಿಯರ್ ಪದವೀಧರರಾಗಿದ್ದು ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗದಲ್ಲಿದ್ದಾರೆ. ಮಗಳು ಎಜೆ ಮೆಡಿಕಲ್ ಕಾಲೇಜಿನಲ್ಲಿ MS ವಿದ್ಯಾಭ್ಯಾಸ ನಡೆಸಿದ್ದಾರೆ. ಇವರೇ ಇಂದಿನ ನಮ್ಮ ಪದಗ್ರಹಣ ಅಧಿಕಾರಿ, ಲಯನ್ಸ್ ದೇವದಾಸ್ ಭಂಡಾರಿ PMGF ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್. ಆತ್ಮೀಯರೇ, ಒಬ್ಬ ಧಾರ್ಮಿಕ ಮುಂದಾಳುವಾಗಿ, ಒಬ್ಬ ಸಾಮಾಜಿಕ ಕಳಕಳಿಯ ನೇತಾರರಾಗಿ, ರಾಜಕೀಯ ನೇತಾರರಾಗಿ, ಒಬ್ಬ ಉದ್ಯಮವಾಗಿ, ಒಬ್ಬ ಪ್ರಗತಿಪರ ಕೃಷಿಕರಾಗಿ ಎಲ್ಲ ರಂಗದಲ್ಲೂ ತನ್ನನ್ನು ತಾನು ಪರಿಚಯಿಸಿಕೊಂಡು ಅಪಾರವಾದ ಸಮಾಜ ಸೇವೆ ಮಾಡಿ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಒಂದು ಉತ್ತಮವಾದ ರಾಜ್ಯಪಾಲರಾಗಿ ನಮ್ಮ ಈ ಊರಿನ ಮಂಗಳ ಗಂಗೋತ್ರಿ ಕ್ಲಬ್ಬಿಗೆ ಉತ್ತಮವಾದ ಹೆಸರನ್ನು ತಂದುಕೊಡಲು ಸೇವೆ ಸಲ್ಲಿಸಿದಂಥ ಲಯನ್ ದೇವದಾಸ್ ಭಂಡಾರಿ ದಂಪತಿಗಳಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಅವರು ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಡಿಪು ಕುರ್ನಾಡು ಕ್ಲಬ್ಬಿನ ಯಶಸ್ವಿ ನಾಯಕರಾಗಿ, ಅಧ್ಯಕ್ಷರಾಗಿ ತನ್ನ ವರ್ಷದ ಉದ್ದಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡಿದಂಥ ಆತ್ಮೀಯರಾದ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶಿವರಾಮ್ ರೈ ಅವರೇ, ರೀಜನ್ ಚೇರ್ಮನ್ ಮಲ್ಲಿಕಾ ಭಂಡಾರಿಯವರೇ, ನಮ್ಮ ವಲಯಾಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಶೆಟ್ಟಿಯವರೇ, ನಮ್ಮ ಕ್ಲಬ್ಬಿನ ಈ ಮುಡಿಪು ಕ್ಲಬ್ಬಿನ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಹಾಗೂ ಚೀಫ್ ಕೋಆರ್ಡಿನೇಟರ್ ಫಾರ್ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಇದರ ಸಂಯೋಜಕರಾಗಿರ್ತಕ್ಕಂಥ ರಾಧಾಕೃಷ್ಣ ರೈ ಅವರೇ, ಮಂಗಳಗಂಗೋತ್ರಿ ಕ್ಲಬ್ಬಿನ ನನ್ನ ಮಾತೃ ಸಂಸ್ಥೆ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶರತ್ ಶೆಟ್ಟಿಯವರೇ, ಅದೇ ರೀತಿಯಲ್ಲಿ ಈ ಕ್ಲಬ್ಬಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆತ್ಮೀಯರಾದ ಸುಧೀರ್ ಬಾಲಕುಣಿಯವರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಲಯನ್ಸ್ ಕುಟುಂಬದ ಗೌರವಾನ್ವಿತ ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ಪದಗ್ರಹಣಾಧಿಕಾರಿಗೆ ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು ಬೇರೆ ಬೇರೆ ಹೆಸರನ್ನು ಸೂಚಿಸ್ತೀವಿ, ನಾನು ಮತ್ತು ರಾಧಾಕೃಷ್ಣ ರೈ. ಆದರೆ ಒಂದು ದಿನ
ಇನ್ನು ಆಗ್ಲಿಕ್ಕಿರ್ತಕ್ಕಂಥ ಅಜಿತ್ರವರು ಬಂದು ನನಗೆ ಫೋನ್ ಮಾಡಿದರು, ಅದು ಯಾರೂ ಬೇಡ, ನೀವೇ ಬಂದು ಮಾಡಬೇಕು, ಯಾರೂ ಆಗೋದಿಲ್ಲ, ನೀವು ಮತ್ತೆ ನಾನು ಒತ್ತಾಯಕ್ಕೆ ಕಟ್ಟಬೇಕು ಅಂದರೆ ಆ ಪ್ರೀತಿಗೆ ನಾನು ಸೋಲಲೇಬೇಕಾಯ್ತು. ಆಯಿತು ಅಂತ ಒಪ್ಪಿಕೊಂಡೆ ನಾನು. ಅದು ನಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ಮೊದಲಾಗಿ ನಿಮ್ಮ ಪ್ರೀತಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಇನ್ಸ್ಟಾಲೇಷನ್ ಅಂದರೆ ಮೊನ್ನೆ ನಮ್ಮ ಪ್ರವೀಣ್ ಗಜ್ಜಿತ್ ನಮ್ಮ ಇನ್ಸ್ಟಾಲೇಷನ್ ಆಫೀಸರ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ನ ಮುಖ್ಯ ಚೀಫ್ ಗೆಸ್ಟ್ ಅವರು ಪ್ರವೀಣ್ ಸಜ್ಜಿತ್ ಅವರು ಮೊನ್ನೆ ಇನ್ಸ್ಟಾಲೇಷನ್ನ ಬಗ್ಗೆ ಒಂದು ಮಾತು ಹೇಳಿದರು. ಇನ್ಸ್ಟಾಲೇಷನ್ ಅಂದರೆ ಗಂಡ ಹೆಂಡತಿ ಊಟ ಮಾಡ್ತಾಯಿದ್ರಂತೆ. ಹೆಂಡತಿ ಬೆಂಡೆಕಾಯಿಯ ಪದಾರ್ಥ ಮಾಡಿದರು. ನಿಮಗೆ ಗೊತ್ತಿರ್ಬೋದು ಬಂದವರಿಗೆಲ್ಲ. ಬೆಂಡೆಕಾಯಿಯ ಪದಾರ್ಥ ಚೆನ್ನಾಗಿತ್ತು. ಗಂಡ ಹೇಳಿದ ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಪದಾರ್ಥ. ಹೆಂಡತಿಗೆ ಖುಷಿ ಆಯಿತು. ಮರುದಿನ ಕೂಡ ಬೆಂಡೆಕಾಯಿ ಪದಾರ್ಥ ಮಾಡಿದರು. ಅದರ ಮರುದಿವಸ ಸುಮಾರು ಒಂದು 7-8 ದಿವಸ ಬೆಂಡೆಕಾಯಿ ಪದಾರ್ಥ ಆಯಿತು. ಕೊನೆಗೆ ಇವನಿಗೆ ಅಸಹನೆ ಆಯಿತು. ಅಸಹನೆಯಿಂದ ಹೇಳಿದೆ ಇನ್ನೂ ಬೆಂಡೆಕಾಯಿ ನಿಲ್ಲಿಸುವಂತ. ಆದರೆ ಅದು ಬೆಂಡೆಕಾಯಿ ನಿಲ್ಲಿಸ್ಬೋದು, ಆದರೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಿಲ್ಲಿಸಲಿಕ್ಕಾಗಿದೆ. ಅದೇ ಇನ್ಸ್ಟಾಲೇಷನ್, ಅದೇ ಕಾರ್ಯಕ್ರಮ, ಅದೇ ರೀತಿಯ ಪ್ರೋಟೋಕಾಲ್. ಹಾಗಾಗಿ ಇದನ್ನು ನಾವು ಅನಿವಾರ್ಯವಾಗಿ ಮುಂದುವರಿಸಬೇಕಾಗ್ತದೆ. ಹಾಗಾಗಿ ಇದು ನಮ್ಮ ಈ ಸೇವಾ ಸಂಸ್ಥೆ. ಹಾಗಾಗಿ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡಿನ ಬಗ್ಗೆ ಹೇಳಬೇಕಿದ್ರೆ ಕಳೆದ 8 ವರ್ಷಗಳಲ್ಲಿ ಅದರ ಒಂದು ಯಶೋಗಾಥೆ, ಅದು ಚೆನ್ನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಯೋಜನೆ ಇರ್ಬೋದು, ಹಲವಾರು ಸೇವಾ ಕಾರ್ಯಕ್ರಮಗಳಿರ್ಬೋದು, ಅದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಜನಸಾಮಾನ್ಯರಲ್ಲಿ ಜನಮಾನಸದಲ್ಲಿ ಚಿರಸ್ಥಾಯಿ ಇರತಕ್ಕಂಥ ಸಂಸ್ಥೆ. ಅದಕ್ಕಾಗಿ ನಮಗೆ ಹೆಮ್ಮೆ ಇದೆ. ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡುವಾಗ ನಾನು ಮತ್ತು ಉಮ್ಯ ರಾಜಣ್ಣನವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇವೆ. ಆದರೆ ತದನಂತರ ಈ ಕ್ಲಬ್ಬು ಮುಂದುವರಿಯುವಂಥ ರೀತಿ ನಮಗೆ ಖಂಡಿತ ಖುಷಿ ಕೊಟ್ಟಿದೆ. ಯಾಕಂದರೆ ಒಂದು ಮಿತವಾದಂಥ ಸದಸ್ಯರಿದ್ದಾರೆ, ಹೆಚ್ಚು ಸದಸ್ಯರಿಲ್ಲ. ಆದರೂ ಕೂಡ ಈ ಕ್ಲಬ್ಬು ಒಂದು ಏಕಮುಖವಾಗಿ ಸೌಹಾರ್ದಯುತವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಪರಸ್ಪರ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಈ ಕ್ಲಬ್ಬು ಮುನ್ನಡೆಸ್ತಾ ಇರುವಂಥದ್ದು, ಒಂದು ಸಂಘಟಿತವಾಗಿ ಹೋಗ್ತಾ ಇರುವಂಥದ್ದು, ಅದು ಎಲ್ರಿಗೂ ಮಾದರಿ ಅಂತ ಹೇಳ್ತಾ ನಿಮಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಸರ್ವಿಸ್ ಮತ್ತು ಫೆಲೋಶಿಪ್, ಸೇವೆ ಮತ್ತು ಸಾಂಗತ್ಯ, ಇದು ಮುಖ್ಯವಾದಂಥ ಆಧಾರ ಸ್ತಂಭಗಳು. ಆ ಆಧಾರ ಸ್ತಂಭಗಳ ಮೂಲಕ ನಾವು ಈ ಮಟ್ಟಿಗೆ ನಾವು ಮುಂದುವರಿದಿದ್ದೇವೆ. ಲಯನ್ಸಿನ ಇತಿಹಾಸದಲ್ಲಿ 108 ವರ್ಷಗಳ ಕಾಲ ಒಂದು ಸಂಸ್ಥೆ ಸೇವೆ ಸಲ್ಲಿಸಬೇಕಿದ್ರೆ ಅದು ಖಂಡಿತವಾಗಿಯೂ ಒಂದು ಸೇವೆಯಿಂದ ಮಾತ್ರ ಸಾಧ್ಯ ಆಗಿದೆ. ಯಾಕಂದರೆ ನಾವು ಸೇವೆಯನ್ನು ಮಾಡ್ತೇವೆ. ಸೇವೆ ಮಾಡಿದ ಮೇಲೆ ಅದು ಸೇವೆ ಯೋಜನೆ ಇರ್ಬೋದು, ಕಾರ್ಯಕ್ರಮ ಇರ್ಬೋದು. ಮಾಡಿದ ಮೇಲೆ ಅದನ್ನು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡ್ತೇವೆ. ಮಾಡಿದ ನಂತರ ಉಳಿಯುವಂಥದ್ದು ಪ್ರೀತಿ ಮತ್ತು ಸ್ನೇಹ. ಆ ಪ್ರೀತಿ ಮತ್ತು ಸ್ನೇಹದಿಂದಲೇ ನಾವು ಇವತ್ತಿನವರೆಗೆ ನಮ್ಮ ಪ್ರೀತಿ ಬಂಧುತ್ವ ಅದು ಸುಸ್ಥಿರವಾಗಿದೆ. ಆ ಕಾರಣದಿಂದಾಗಿ 108 ವರ್ಷಗಳ ಸಾಧನೆಯನ್ನು ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಾಧ್ಯ ಆಗಿದೆ. ಇವತ್ತು ನಮ್ಮ ಸಂಸ್ಥೆ ಸುಮಾರು 50,000ಕ್ಕಿಂತಲೂ ಹೆಚ್ಚು ಕ್ಲಬ್ಬನ್ನು ಹೊಂದಿದೆ. ಮಾತ್ರ ಅಲ್ಲದೆ ಈಗ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ 1.5 ಮಿಷನ್. ನಿಮಗೆ ಗೊತ್ತಿರ್ಬೋದು, ನೀವೆಲ್ಲ ಕೇಳಿರ್ಬೋದು. 1.5 ಮಿಲಿಯನ್ ಸದಸ್ಯರ ಸೇರ್ಪಡೆ ಒಂದು ವರ್ಷದೊಳಗೆ ಆಗಬೇಕು ಅನ್ನುವಂಥದ್ದು. ಡಿಸ್ಟ್ರಿಕ್ಟು ಕೂಡ ಒಂದು ಯೋಜನೆ ಇದೆ, ಗುರಿ ಇದೆ. ಅದು 4.5 ಸದಸ್ಯರ ಗುರಿ. ಸಾಧಾರಣ ಅದು ಈಗಾಗಲೇ ಅದು ಈ ವರ್ಷ ಭರ್ತಿಯಾಗುವ ಅಂದಾಜಿದೆ. ಹಾಗಾಗಿ ಈ ಗುರಿ ಏನಿದೆ ಅದನ್ನು ತಲುಪಬೇಕಿದ್ದರೆ ನಮ್ಮ ಪ್ರತಿಯೊಂದು ಕ್ಲಬ್ಬು ಕೂಡ ಅದು ಮುಂದೆ ಬರಬೇಕು. ನಾನು ನನ್ನ ಕ್ಲಬ್ಬನ್ನು ಸರಿಯಾಗಿ ನೋಡಿಕೊಳ್ಳುವಂಥದ್ದು, ನೀವು ನಿಮ್ಮ ಕ್ಲಬ್ಬನ್ನು ಸರಿಯಾಗಿ ನೋಡಿಕೊಂಡ್ರು, ಅವರವರ ಕ್ಲಬ್ಬನ್ನು ಅವರವರು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಮುನ್ನಡೆಸಿದರೆ ಖಂಡಿತವಾಗಿಯೂ ಒಂದು ಸಂಸ್ಥೆ ಅದು ಬೆಳೀಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ಅದು ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಇನ್ನೊಂದು ನಾನಿಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು ಈ ಸಲದ ಒಂದು ಸ್ಲೋಗನ್, ಅಂತಾರಾಷ್ಟ್ರೀಯ ಅಧ್ಯಕ್ಷರ ಸ್ಲೋಗನ್ ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್. ನಾಯಕತ್ವಕ್ಕಾಗಿ ಸೇವೆ, ಸೇವೆಗಾಗಿ ನಾಯಕತ್ವ.
ಒಂದು ಕ್ಲಬ್ಬಿನಲ್ಲಿ ಸೇವೆ ಮಾಡಬೇಕಿದ್ರೆ ಅಲ್ಲಿ ಸದಸ್ಯರು ಬೇಕು. ಸದಸ್ಯರು ಅಂತ ಹೇಳಿದರೆ ಗುಣಮಟ್ಟದ ಸದಸ್ಯರು ಬೇಕು, ಕ್ವಾಲಿಟಿ ಮೆಂಬರ್ಸ್ ಬೇಕು. ಕ್ವಾಲಿಟಿ ಮೆಂಬರ್ಸ್ ಅಂತ ಹೇಳಿದರೆ ಹಣ ಇದ್ದವರು ಅಂತಲ್ಲ, ಆ ಹಣ ಕೊಡುವಂಥ ಮನಸ್ಸುಳ್ಳವರು ಬೇಕು. ಒಂದು ರೀತಿಯಲ್ಲಿ ಪರಿಣಾಮದಲ್ಲಾಗಲಿ ಪರಿಮಾಣದಲ್ಲಾಗಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ, ಒಂದು ಸಾರ್ವಕಾಲಿಕವಾಗಿ ನೆನಪಿಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿ, ವಿಲ್ ಪವರ್ ನಮ್ಮಲ್ಲಿರಬೇಕು. ಆಗ ಮಾತ್ರ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೆಚ್ಚು ಮೆಂಬರನ್ನು ತರಬೇಕಾಗ್ತದೆ, ಹೆಚ್ಚು ನಾಯಕರನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಆ ಮೂಲಕ ನಮ್ಮ ಸೇವೆ, ಮಾನವೀಯ ಮೌಲ್ಯಗಳುಳ್ಳಂಥ ಸೇವೆ, ಅದು ಎಲ್ಲಿ ತಲುಪಲಿಲ್ಲೋ ಅಲ್ಲಿಗೆ ತಲುಪತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನವರ ಸ್ಲೋಗನ್ ಏಂಜಲ್ಸ್ ಆಫ್ ಸರ್ವಿಸ್. ಏಂಜಲ್ಸ್ ಅಂದರೆ ಸೇವೆಯ ದೇವತೆ. ದೇವತೆಗಳು ಯಾರು? ನೀವೇ. ಪ್ರತಿಯೊಬ್ಬ ಸದಸ್ಯ ಕೂಡ ದೇವತೆ. ಒಂದು ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಸೇವೆ ಅದು ಪರಿಪೂರ್ಣವಾಗಿದ್ದರೆ, ಅದು ದೇವರಿಗೆ ಪ್ರಿಯವಾಗಿದ್ದರೆ ಖಂಡಿತವಾಗಿಯೂ ಅದು ಜನಸಾಮಾನ್ಯರು ಪ್ರತಿಯೊಬ್ಬರೂ ಕೂಡ ಹೃದಯಪೂರ್ವಕವಾಗಿ ಅದನ್ನು ಒಪ್ಪಿಕೊಳ್ತಾರೆ ಮತ್ತು ನಮ್ಮನ್ನು ಯಾವತ್ತೂ ಕೂಡ ಮರೆಯುವುದಿಲ್ಲ. ಅಂಥ ಸೇವೆ ಮಾಡೋದರಿಂದಲೇ ನಾವು ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಏಂಜಲ್ಸ್ ಆಫ್ ಸರ್ವಿಸ್ ಅನ್ನುವಂಥ ಒಂದು ಸ್ಲೋಗನನ್ನು ಈ ವರ್ಷ ಕೊಟ್ಟಿದ್ದಾರೆ. ಭಾಳ ಸುಂದರವಾದಂಥ ಸ್ಲೋಗನ್. ಅದಕ್ಕಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ಅರುಣ್ ಶೆಣೈ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ನಮ್ಮಲ್ಲಿ ಒಂದು ಮೀಟಿಂಗ್ ಆಗುವಾಗ ಹೆಚ್ಚಾಗಿ ನಮ್ಮಲ್ಲಿ ಬೇಕಾಗಿರುವಂಥದ್ದು ಪ್ರೀತಿ, ಸ್ನೇಹ ಹೇಳಿದೆ. ನಮ್ಮಲ್ಲಿ ತಾಳ್ಮೆ ಬೇಕು, ಸಹನೆ ಬೇಕು ಮತ್ತು ಇನ್ನೊಬ್ಬರ ಮಾತನ್ನು ಕೇಳ್ತಕ್ಕಂಥ ಒಂದು ಆಲಿಸುವಿಕೆ ಏನಿದೆ ಅದು ಬೇಕು. ಇದೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ನಾನು ಹಿಂದೆ ನನ್ನ ಹಿರಿಯ ಅಜ್ಜ ಆಗ್ತಾರೆ, ಕಾಂತರಯ್ಯ ಅಂತ. ಅವರೊಟ್ಟಿಗೆ ಅವರು ಬರುವಾಗ ಇಲ್ಲಿ ಕುರುನಾಡಾಗಿ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ವಿಟ್ಲಕ್ಕೆ. ಅಲ್ಲಿ ಯಕ್ಷಗಾನ ತಾಳಮದ್ದಲೆ. ಆಗ ಶೇನಿ ಗೋಪಾಲಕೃಷ್ಣ ಭಟ್, ಪೆರ್ಲ ಕೃಷ್ಣ ಭಟ್, ಇವರು ಪ್ರಭಾಕರ್ ಜೋಶಿ ಮತ್ತು ಲಕ್ಷ್ಮೀ ತೋಳ್ಪಾಡಿ, ಇವರೆಲ್ಲ ಒಂದು ಯಕ್ಷಗಾನ ತಾಳಮದ್ದಲೆ ನಡೀತಾ ಇತ್ತು. ಇಲ್ಲಿ ಶೇನಿ ಗೋಪಾಲಕೃಷ್ಣ ಭಟ್ರ ಪಾತ್ರ ಅದು ಭೀಷ್ಮನ ಪಾತ್ರ. ಕೌರವನಿಗೆ ಬುದ್ಧಿ ಹೇಳ್ತಕ್ಕಂಥ ಅದೊಂದು ಪರ್ವ, ಭೀಷ್ಮ ಪರ್ವ. ಅದರಲ್ಲಿ ಅವರು ತನ್ನ ಬೋಧನೆಯನ್ನು ತನ್ನ ಮೊಮ್ಮಗನಾದಂಥ ಕೌರವನಿಗೆ ಅತ್ಯಂತ ಪ್ರೀತಿಯಿಂದ ಹೇಳ್ತಿದ್ರು. ಅದು ಸರಿಯಲ್ಲ, ಇದು ಸರಿಯಲ್ಲ, ಈ ರೀತಿ ಮುಂದುವರಿಬೇಕು. ಆದರೆ ಅವರು ಮಾತಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಅದು ಸ್ವಲ್ಪ ಉದ್ದ ಜಾಸ್ತಿ ಆಯಿತು. ಜನರು ಅಲ್ಲಿ ಯುವಕರು ಜಾಸ್ತಿ ಇದ್ದರು. ಬಹುಶಃ ಅವರಿಗೆ ತಾಳ್ಮೆಯ ಕಟ್ಟೆ ಒಡೆಯಿತು ಏನೋ. ಅವರು ಏನೋ ಹೇಳಿದರು ಅಲ್ಲಿಂದ ಹಿಂದಿಂದ, ಓ ಪರಬ್ಬ ಉಂಟಲ್ಲ ಮಾರ ಏತು ಪಾತಿರ್ನೆ ಅಂತ. ಯಾರು ಅದು ಇವರ ಕಿವಿಗೆ ಬಿತ್ತು, ಯಾರಿಗೆ ಹೆಚ್ಚಿಗೆ ಕೇಳಲಿಲ್ಲ. ಆದರೆ ಇವರ ಕಿವಿ ಸೂಕ್ಷ್ಮ ಇತ್ತು. ಅವರು ಯಕ್ಷಗಾನದ ಭೀಷ್ಮನ ಪಾತ್ರಕ್ಕೆ ಪ್ರವೇಶ ಮಾಡಿ ಆಗಿದೆ, ಪರಕಾಯ ಪ್ರವೇಶ ಮಾಡಿ ಆಗಿದೆ. ಮಾಡಿದ ನಂತರ ಅವರು ಆ ಪಾತ್ರದಿಂದ ಹೊರಗೆ ಬಂದು ಬೈಯುವ ಹಾಗಿಲ್ಲ. ಆ ಪಾತ್ರದ ಮುಖೇನವೇ ಅವರು ಉತ್ತರ ಕೊಟ್ಟರು ಕೌರವನಿಗೆ. ನೋಡು ಕೌರವ, ಇಂಥವರೇ ನಿನ್ನ ಆಸ್ಥಾನದಲ್ಲಿರುವುದು, ಇಂಥವರಿಂದಲೇ ನೀನು ಹಾಳಾಗಿರುವುದು, ಇಂಥವರಿಂದಲೇ ನೀನು ಈ ಮಟ್ಟಕ್ಕೆ ಬಂದಿರುವುದು. ಒಂದು ಮಾತ್ರ ನೆನಪಿಟ್ಟುಕೋ, ಯಾರಿಗೆ ಮುದುಕರನ್ನು ಕಂಡಾಗ ಸಹನೆ ಇರುವುದಿಲ್ಲವೋ, ಯಾರಿಗೆ ಮುದುಕರ ಬಗ್ಗೆ ಅಸಹನೆ ಇರುತ್ತದೋ ಅಂಥವರಿಗೆ ಮುದುಕರಾಗುವ ಹಕ್ಕಿರುವುದಿಲ್ಲ ಅಂತ. ಅಂದರೆ ನೀ ಇವಾಗ ತುಳುವಿನಲ್ಲಿ ಹೋಗಿದ್ದೆ ಈ ಬೇಗ ಪಪ್ಪ ಮಗ ಅಂತ ಹೇಳ್ತೇವಲ್ಲ ನಾವು, ಆ ರೀತಿ ಒಂದು ರೀತಿಯಲ್ಲಿ ಅದು ಅವರು ಬೈದ ಹಾಗೆ. ಆದರೆ ಅದು ಅವರ ಈ ಪಾತ್ರಕ್ಕೂ ಚ್ಯುತಿ ಬರಲಿಲ್ಲ, ಅವರ ಇದಕ್ಕೂ ತೊಂದರೆ ಆಗಲಿಲ್ಲ. ಆ ರೀತಿಯಾಗಿ ಉತ್ತರ ಕೊಡ್ತಕ್ಕಂಥ ಇತ್ತು. ಅಂದರೆ ಅದರ ಮುಖ್ಯ ಉದ್ದೇಶ ಅಂದರೆ ನಾವು ಇನ್ನೊಬ್ಬರ ಮಾತನ್ನು ಕೇಳುವಂಥದ್ದು, ನಮ್ಮ ಹಿರಿಯರು ಏನಾದರೂ ಹೇಳುವಾಗ ಅದನ್ನು ಕೇಳುವಂಥದ್ದು, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥದ್ದು. ಪ್ರೀತಿ, ಸ್ನೇಹ, ಸಾಂಗತ್ಯ, ಸಹನೆ ಇವೆಲ್ಲವನ್ನು ಒಂದು ಒಟ್ಟಿಗೆ ಜೋಡಿಸಿ ಒಂದು ಕ್ಲಬ್ಬಿನ ಸದಸ್ಯನಾಗಿ, ಪರಿಪೂರ್ಣ ಸದಸ್ಯನಾಗಿ ಒಂದು ಕ್ಲಬ್ಬಿನ ಸದಸ್ಯನಾದರೆ ಆ ಕ್ಲಬ್ಬು ಹೆಚ್ಚು ಕಾಲ ಬಾಳ್ತದೆ, ಸುಸ್ಥಿರತೆಯಿಂದ ಬಾಳಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ನಂಬಿಕೆ. ಹಾಗಾಗಿ ಇಲ್ಲಿ ಲಯನ್ಸ್ ಕ್ಲಬ್ಬಿನ ಉದ್ದೇಶ ಕೂಡ ಅದೇ. ನಾವು ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ಅದು ಜನಸಾಮಾನ್ಯರ ಅನಿವಾರ್ಯತೆಗೆ ಸ್ಪಂದಿಸ್ತಕ್ಕಂಥ, ದೇರ್ ಇಸ್ ನೀಡ್ ದೇರ್ ಇಸ್ ಎ ಲಯನ್ ಅಂತ. ಎಲ್ಲಿ ಅಗತ್ಯ ಇದೆ ಅಲ್ಲಿ ನಾವು ಇದು ಮಾಡುವಂಥದ್ದು. ಹಾಗಾಗಿ ಲಯನ್ಸ್ ಕ್ಲಬ್ಬಿನ ಚಟುವಟಿಕೆಗಳು ಅದು ಸಾರ್ವಕಾಲಿಕವಾಗಿ ನೆನಪಿಡ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಜನಮೆಚ್ಚುಗೆಯೂ ಬರ್ತದೆ. ಯಾಕಂದರೆ ನೀವು ಸೇವೆಗಳನ್ನು ಎಲ್ರಿಗೂ ಮಾಡಲಿಕ್ಕೆ ಆಗ್ತದೆ. ನಾವು ವೈಯಕ್ತಿಕವಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಆದರೆ ಅದನ್ನು ಗುರುತಿಸುವಂಥದ್ದು, ಗೌರವಿಸುವಂಥದ್ದು ಇಂಥ ಸಂಸ್ಥೆಗಳು ಮಾತ್ರ. ಅದರಲ್ಲೂ ಕೂಡ ಲಯನ್ಸ್ ಸಂಸ್ಥೆ. ಬಹುಶಃ ನನ್ನನ್ನು ಇಲ್ಲಿ ವೈಭವೀಕರಿಸಿ ಇಂಟ್ರೊಡಕ್ಷನ್ ಮಾಡಿದರು. ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲದಿದ್ದರೂ ಕೂಡ ವೈಭವೀಕರಿಸುವಾಗ ಎಲ್ರಿಗೂ ಆಗ್ತದೆ. ಅಂದರೆ ಆ ಥರ ವೈಭವೀಕರಣದ ಮೂಲಕ
ನಮ್ಮನ್ನು ಮೋಟಿವೇಟ್ ಮಾಡ್ತಕ್ಕಂಥ ಕೆಲಸ ಮಾಡೋ ಮೂಲಕ ನಮ್ಮನ್ನು ಸಾರ್ವಜನಿಕವಾಗಿ ಹೆಚ್ಚಿನ ಕೆಲಸಕ್ಕೆ ಸೇವಾ ಪ್ರವೃತ್ತಿಗೆ ನಮ್ಮನ್ನು ದೂಡುವಂಥ ಕೆಲಸ ಈ ಲಯನ್ಸ್ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಈ ಲಯನ್ಸ್ ಸಂಸ್ಥೆಯ ಈ ಒಂದು ಕಾಯಕ ಇದೆಯಲ್ಲ, ಅದು ಖಂಡಿತವಾಗಿ ಮೆಚ್ಚುವಂಥದ್ದನ್ನು ಹೇಳ್ತಾ ನಾನು ಹೆಚ್ಚು ಉದ್ದಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ನೇರವಾಗಿ ನಾನು ಇಲ್ಲಿ 3 ಸದಸ್ಯರು, ಎಷ್ಟು ಜನ ಇದ್ದಾರೆ ಸದಸ್ಯರು ಸೇರ್ಪಡೆ, ಒಬ್ಬರು ಅವರು ಹೊಸ ಬನ್ನಿ ಸರ್, ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಬಾಬು ಬಂಗೇರವರು ಯುವ ವಾಹಿನಿ ಅಧ್ಯಕ್ಷರ. ಓಕೆ, ಥ್ಯಾಂಕ್. ಬಹುಶಃ ನಮ್ಮ ಸಂಸ್ಥೆ ನಿಮಗೆ ಗೊತ್ತಿರ್ಬೋದು, ಸುಮಾರು ಈಗಾಗಲೇ ನಾನು ಹೇಳಿದಾಗೆ 60,000 ಕ್ಲಬ್ಗಳಿಂದ ಹೆಚ್ಚು ಕ್ಲಬ್ಗಳಿವೆ. ಸಾಧಾರಣ 223 ದೇಶಗಳಲ್ಲಿ ನಮ್ಮ ಲಯನ್ಸ್ ಚಟುವಟಿಕೆ ಲಯನ್ಸ್ನ ವ್ಯಾಪ್ತಿ ಇದೆ. ಮಾತ್ರ ಅಲ್ಲ, ನಾವು 1.4 ಮಿಲಿಯನ್ಗಿಂತ ಜಾಸ್ತಿ ಸದಸ್ಯರನ್ನು ಹೊಂದಿದ್ದೇವೆ. ಈಗ ಅದು 1.5ಗೆ ಹೋಗ್ತಾ ಇದೆ. ಬಹುಶಃ ಒಂದು ಚಿಂತನೆಯ ಮೂಲಕ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮುಖ್ಯವಾಗಿ ಮಾತ್ರ ಅಲ್ಲ, ನಾವೊಂದು LCF ಅಂತ ಇದೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ. ಆ ಮೂಲಕ ಪ್ರತಿ ವರ್ಷ ನಮ್ಮ ದೇಶಕ್ಕೆ ಎಷ್ಟೋ ಸಾವಿರ ಕೋಟಿ ಬರ್ತದೆ ಹಣ. ಈ ವರ್ಷದವರೆಗೆ LCF ಗ್ರ್ಯಾಂಟ್ ಸಾಧಾರಣ 60,000 ಕೋಟಿ ರೂಪಾಯಿಯನ್ನು LCF ಗ್ರ್ಯಾಂಟಿನ ಮೂಲಕ ಬೇರೆ ಬೇರೆ ಕಡೆ ಕೊಟ್ಟಿದೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಕೇರಳದ ಆವತ್ತು ಇದಾಯಿತು, ದುರಂತ ಆಯಿತು, ಅದಕ್ಕೂ ಕೂಡ 25 ಕೋಟಿ ರೂಪಾಯಿನ ತಕ್ಷಣ ಕೊಟ್ಟಿದೆ ಇಂಟರ್ನ್ಯಾಷನಲ್. ಹಾಗಾಗಿ ನಾವು ಏನು ಕೊಡ್ತೇವೆ ಇಂಟರ್ನ್ಯಾಷನಲ್ಗೆ, ಅದನ್ನು ಅದು ನಮಗೆ ವಾಪಸ್ ಕೊಡ್ತದೆ, ಅದಕ್ಕೆ ಜಾಸ್ತಿಯೇ ಕೊಡ್ತದೆ. ಎಷ್ಟೋ ಇಲ್ಲಿ ಶಾಲೆಗಳಿದೆ, ಕೂರ್ಗ್ನಲ್ಲಿ ಗೋಣಿಕೊಪ್ಪ ಅಂತ ಸ್ಕೂಲ್ ಇದೆ, ಅದು ತುಂಬ ಹಣವನ್ನು ಕೊಡ್ತಾಯಿದೆ. ನಮ್ಮ ಸ್ಪೆಷಲ್ ಸ್ಕೂಲ್ ಇದೆ ಸುರತ್ಕಲ್, ನಾನು ಗವರ್ನರ್ ಆಗಿರುವಾಗ 1 ಕೋಟಿ ರೂಪಾಯಿ ಬಂದಿತ್ತು, 1 ಕೋಟಿ ಬಂದಿತ್ತು. ಈ ಸಲ ನಮ್ಮ ಮುಡಿಪಿನಲ್ಲಿ ಕ್ಯಾನ್ಸರ್ ಇದಿದೆ, ಅದಕ್ಕೂ ಕೂಡ 1.5 crores ಬಂದಿದೆ. ಇದೆಲ್ಲ ನಮ್ಮ ದೇಣಿಗೆಯನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸ. ಇದು ಒಂದು ರೀತಿ. ಆದರೆ ಒಬ್ಬ ಸದಸ್ಯನಾಗಿ ನಾವು ಇಲ್ಲಿ ಸದಸ್ಯರನ್ನು ಸೇರ್ಪಡೆ ಮಾಡುವಂಥದ್ದು, ನಾವೇನು ಇದು ಅಪ್ಲಿಕೇಶನ್ ಕೊಡುವುದಿಲ್ಲ, ಇದು ಮಾಡ್ತೇವೆ, ಸೇರಿಸ್ತೇವೆ ನಿಮ್ಮ ಒಂದು ಪ್ರೀತಿಯಿಂದ. ನೀವೀಗ ಪ್ರೀತಿಯಿಂದ ಸೇರಿದ್ದಲ್ವ, ನಿಮ್ಮ ಖುಷಿಯಿಂದ ನೀವು ಸೇರಿದ್ದೀರಿ. ಬಹುಶಃ ಇಲ್ಲಿ ಕೆಲವು ಕಮಿಟ್ಮೆಂಟ್ಗಳಿರ್ತವೆ. ಒಂದು, ನೀವು ನಿಮ್ಮ ಡ್ಯೂಸನ್ನು ತಪ್ಪ ಸಮಯಕ್ಕೆ ಕೊಡಬೇಕಾಗ್ತದೆ. ಅದು ಡಿಸ್ಟ್ರಿಕ್ಟ್ ಡ್ಯೂಸ್ ಆಗಿರ್ಬೋದು, ಕ್ಲಬ್ ಡ್ಯೂಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಡ್ಯೂಸ್ ಆಗಿರ್ಬೋದು, ಮಲ್ಟಿಪಲ್ ಡ್ಯೂಸ್ ಆಗ್ಬೋದು, LCFಗೆ ಕೊಡ್ತಕ್ಕಂಥ ಡ್ಯೂಸ್ ಆಗಿರ್ಬೋದು. ಇವೆಲ್ಲವೂ ಕೂಡ ಒಟ್ಟಿಗೆ ಒಂದು ಕ್ಲಬ್ ಡಿಸೈಡ್ ಮಾಡ್ತದೆ, ಇಷ್ಟು ನಿಮಗೆ ಖರ್ಚಿದೆ, ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಇಷ್ಟು ಖರ್ಚಿದೆ, ಅದನ್ನು ಪ್ರತಿ ವರ್ಷ ನಾವು ಪಾವತಿ ಮಾಡಲಿಕ್ಕಿದೆ. ಬಹುಶಃ ಒಬ್ಬರು ಸದಸ್ಯರನ್ನು ಒಂದು ಕ್ಲಬ್ಬಿನವರು ಸೇರಿಸಿದರು. 1 ವರ್ಷ ಆಗುವಾಗ ಅವರು ಕೊಟ್ಟರು, ಪಾವತಿ ಮಾಡಿದ್ರು, ಕ್ಲಬ್ಬಿನ ಮೆಂಬರ್ ಆದರು. ಬರುವ ವರ್ಷ ಅವರು ಅಧ್ಯಕ್ಷರಿಗೆ ಫೋನ್ ಮಾಡ್ತಾರಂತೆ, ನಾನು ಈ ವರ್ಷ ಇಲ್ಲ, ನಾನು ಲಯನ್ಸಲ್ಲಿ ಬಿಡ್ತಾ ಇದ್ದೇನೆ, ಕಳೆದ ವರ್ಷ ನಾನು ಕೊಟ್ಟಿದ್ದೇನಲ್ಲ ಹಣ, ಅದನ್ನು ವಾಪಸ್ ಕೊಡಿ ಅಂತ. ಈ ಥರ ಘಟನೆಗಳು ಕೂಡ ಇದೆ. ಹಾಗಾಗಿ ಈ ಥರ ಅಲ್ಲ ನಮ್ಮ ಸಂಸ್ಥೆ. ನಾವು ಕೊಟ್ಟಂಥ ಸಂಸ್ಥೆ ಅದು 1 ರೂಪಾಯಿಗೆ ಕೂಡ ಲೆಕ್ಕ ಇದೆ. ಅದು ಟ್ರಾನ್ಸ್ಪರೆಂಟ್ ಒಂದು ಸಂಸ್ಥೆ ಇದೆ. ಪಾರದರ್ಶಕವಾಗಿ ನೀವು ಕೊಟ್ಟ ಹಣಕ್ಕೆ ಪ್ರತಿಯೊಂದು ಲೆಕ್ಕ ಕೂಡ ಇರ್ತದೆ. ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಕೊಡ್ತದೆ. ಹಾಗಾಗಿ ನಾವು ಕೊಡ್ತಕ್ಕಂಥ ಹಣ ಒಳ್ಳೆಯ ಉದ್ದೇಶಕ್ಕೆ ವಿನಿಯೋಗ ಆಗ್ತದೆ. ಎಷ್ಟೋ ಕಣ್ಣಿನ ಆಸ್ಪತ್ರೆಗಳಿವೆ, ಎಷ್ಟೋ ಬೇರೆ ಬೇರೆ ಕ್ಯಾಂಪ್ಗಳನ್ನು ನಡೆಸ್ತವೆ. ಹಾಗಾಗಿ ಒಂದು ಆ ಕಾರ್ಯಕ್ರಮ. ಇನ್ನೊಂದು, ಕ್ಲಬ್ಬಿನಲ್ಲಿ ಕೆಲವು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತೇವೆ. ಅದಕ್ಕೂ ಕೂಡ ನಿಮ್ಮ ಸಹಭಾಗಿತ್ವ ಬೇಕಾಗ್ತದೆ. ಮತ್ತು ಬೇರೆ ಕ್ಲಬ್ಬಿನ ಪ್ರತಿ ಮೀಟಿಂಗಿಗೆ ನೀವು ಬಂದು ಈ ಕ್ಲಬ್ಬಿನಲ್ಲಿ ಭಾಗವಹಿಸಿ ಕ್ಲಬ್ಬಿನ ಒಟ್ಟು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಮತ್ತು ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾರೆ ಅಧ್ಯಕ್ಷರು, ಕಾರ್ಯದರ್ಶಿ, ಟ್ರೆಜರರ್, ಅದಕ್ಕೆ ನೀವು ಸ್ಪಂದನೆ ಕೊಡಬೇಕಾಗ್ತದೆ. ಮತ್ತು ಒಂದು ದಿನ ನೀವು ಕೂಡ ಈ ಚಾರಲ್ಲಿ ಅಧ್ಯಕ್ಷರಾಗಿ ಬರಲಿಕ್ಕಿದೆ. ಹಾಗಾಗಿ ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗುವ ಮೂಲಕ ಒಬ್ಬ ಸಮರ್ಥ ನಾಯಕನಾಗಿ ಮುಂದುವರಿಯಲಿಕ್ಕೆ ಇದೊಂದು ಅವಕಾಶ. ಇದಕ್ಕೆ ನೀವು ಒಪ್ಪುವುದಿದ್ದರೆ ಕೈ ಎತ್ತಿ. ಥ್ಯಾಂಕ್ ಯು. ದಯವಿಟ್ಟು ಕರತಾಡೋದ್ರ ಮೂಲಕ ಅವರನ್ನು ಆಯ್ಕೆ ಮಾಡಿ. ನಾನು ನೇರವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಮೊದಲಾಗಿ ಈ ಲಿಸ್ಟ್ ಯಾಕಂತ ಕೇಳುವಂಥ ಕ್ರಮ ಪ್ರೋಟೋಕಾಲ್ ಇದು ನಿಮ್ಮ ಬೋರ್ಡ್ ಮತ್ತು ಜನರಲ್ ಬಾಡಿ ಮೀಟಿಂಗಲ್ಲಿ ಆಗಿದೆ ಅಂತ. ಅಂದರೆ ನಾನು ರಾಧಾಕೃಷ್ಣ ರೈ ಅವರ ಅಧ್ಯಕ್ಷರ ಆಯ್ಕೆ ಆಗುವಾಗ ನಾವಿದ್ದೆವು.
ಹಾಗಾಗಿ ನಾವು ಸಾಕ್ಷಿಯಾಗಿದ್ದೆವು. ಹಾಗಾಗಿ ಇದನ್ನು ಕೇಳುವಂಥ ಪ್ರಮೇಯ ಬರುವುದಿಲ್ಲ ಅಂತ ನನ್ನ ನಂಬಿಕೆ. ಈ ಲಿಸ್ಟಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಪರಿಚಯದವರೇ, ಹಾಗಾಗಿ ಆ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಟೇಮರ್ ಮಹೇಶ್ ಕಿಲ್ಲೆ ಬನ್ನಿ. ನಿಮಗೆ ಅನುಭವ ಇದೆ, ಹಲವಾರು ಎಷ್ಟು ವರ್ಷ ಆಯಿತು? 6 ವರ್ಷದಿಂದ ಸದಸ್ಯರಾಗಿದೆ. ಎಲ್ಲ ನೀವು ಕೇಳ್ತಾ ಬಂದಿದ್ದೀರಿ, ಟೇಮರ್ನ ಡ್ಯೂಟಿ ಏನು, ಟ್ವಿಸ್ಟರ್ನ ಡ್ಯೂಟಿ ಏನು, ಅದೆಲ್ಲ ಜಾಸ್ತಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಪ್ರೋಟೋಕಾಲ್ ಏನಂತ ಹೇಳಿದ್ರೆ ಅರ್ಧ ಗಂಟೆ ಮುಂಚೆ ಬರಬೇಕು, ಹೋಗುವಾಗ ಅರ್ಧ ಗಂಟೆ ಲೇಟಾಗಿ ಹೋಗಬೇಕು. ಗ್ಯಾಂಗ್, ಗೋವೆಲ್ ಮತ್ತು ಪ್ಯಾನರ್ ಅಲ್ಲಿ ಇಲ್ಲಿ ಅದು ಇರಬೇಕು, ಆ ಸ್ಥಳದಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಮತ್ತು ಎಲ್ಲ ಕ್ಲಬ್ಬಿನವರನ್ನು ಒಂದು ಕೂರಿಸ್ತಕ್ಕಂಥ ವ್ಯವಸ್ಥೆ, ಅವರನ್ನು ಖುಷಿ ಪಡ್ತಕ್ಕಂಥ ವ್ಯವಸ್ಥೆ, ಅದೆಲ್ಲ ನೀವು ಮಾಡ್ತಾಯಿದ್ದೀರಿ. ಹಾಗಾಗಿ ಮಾಡ್ತೀನಿ ಅನ್ನೋದಿದ್ದರೆ ಕೈ ಎತ್ತಿ. ಓಕೆ, ಥ್ಯಾಂಕ್ ಯು. ಕಿಶೋರ್ ಶೆಟ್ಟಿ ಅವರು ಬನ್ನಿ. ಇವರ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಇವರು ನಾವೊಂದು ಈಗಲ್ಲ ಒಂದು 3-4 ವರ್ಷಕ್ಕೆ ಮುಂಚೆ ರಾಧನ್ನ ಕೂಡ ಇದ್ದರು, ರವಿ ಇದ್ರಲ್ಲ, ಅಧ್ಯಕ್ಷರಾಗಿ ಯಾರನ್ನು ಮಾಡುವ ಅಂತ ನಾವು ಚರ್ಚೆ ಆಯಿತು, ಎಲ್ಲ ಇದ್ದೆವು. ಆಗ ಅಧ್ಯಕ್ಷರು ಯಾರು ಅಂತ ಹೇಳಿದರೆ ಅವರನ್ನು ಮಾಡ್ಬೋದು, ಇವರನ್ನು ಮಾಡ್ಬೋದು, ಇಲ್ಲ ಇವರು ಮಾಡ್ತಾರೆ, ಒಳ್ಳೆಯ ಅಭ್ಯರ್ಥಿ, ನಾವು ಒಪ್ಪಿಸ್ತೇವೆ, ನಾವೆಲ್ಲ ಮಾಡ್ತೇವೆ. ಕೊನೆಗೆ ಅಲ್ಲಿ ಮೀಟಿಂಗಲ್ಲಿ ಏನಾಯಿತು ಅಂತ ಕಿಶೋರನ್ನು ಮಾಡೋದು ಪ್ರೆಸಿಡೆಂಟ್ ಅಂತ ಆಯಿತು. ಅಷ್ಟು ಹೇಳಿದ್ದ ತಕ್ಷಣ ಈ 100 ಮೀಟರ್ ಸ್ಪ್ರಿಂಟಿಗೆ ರೆಡಿ ಆಗ್ತಾರಲ್ಲ, ಹಾಗೆಯೇ ಹೊರಗಡೆ ಹೋದವರು ಮತ್ತೆ ಬರಲೇ ಇಲ್ಲ. ಅಂದರೆ ಅವರು ಆಮೇಲೆ ಬಂದರು ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವ್ರು ಬರ್ತಾರೆ, ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗಲೂ ನೋಡಿ ನಮ್ಮ ಡಿಸ್ಟ್ರಿಕ್ಟಿಗೆ ಹಿಂದೆ ಅರವಿಂದ್ ಶೆಣೈ ಹೇಳಿದರು, ಅದೇ ರೀತಿ ನಮ್ಮ ಮುಡಿಪು ಕ್ಲಬ್ಬಿನ ಅವರು ಅರವಿಂದ್ ಶೆಣೈ, ಯಾಕಂದರೆ ಅವರು ಫೋಟೋಗ್ರಾಫರ್ ಆಗಿ ತನ್ನ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರು. ಹಾಗಾಗಿ ನಿಜವಾಗಿ ಅವರನ್ನು ಒಂದು ಖುಷಿ ಕೊಡ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಇಷ್ಟ ಅಂತ ಹೇಳಿದರೆ ನಗಿಸುವುದು, ನಗಿಸುತ್ತಾ ನಗುವ ಕೀಳುತ್ತಾ ನಗುವುದು ಅತಿಶಯದ ಧರ್ಮ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಿಮ್ಮದು ಕೆಲಸ ನಗುವುದು ಮತ್ತು ನಗಿಸುವುದು, ಅದು ಒಂದು ತುಂಬ ತಿಳಿ ಹಾಸ್ಯದ ಮೂಲಕ ಪ್ರತಿಯೊಬ್ಬರನ್ನು ನಗಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತ ನಮಗೆ ನಂಬಿಕೆ ಇದೆ. ಇನ್ನೊಂದು ಫೈನ್ ಹಾಕುವಂಥದ್ದಿದೆ, ಆದರೆ ಅದು ಗೊತ್ತಿರ್ಬೋದು ನಿಮಗೆ, ಅದು ನೀವು ಅದನ್ನು ಜಾಸ್ತಿ ಹೇಳುವಂಥ ಅಗತ್ಯ ಇಲ್ಲ. ಆದರೆ ಈ ಎಲ್ಲ ಕೆಲಸಗಳು ನೀವು ಮಾಡಲಿಕ್ಕೆ ತಯಾರಿದ್ದರೆ ಕೈ ಎತ್ತಿ. ಥ್ಯಾಂಕ್ ಯು. ಇನ್ನು ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಅರುಣ್ ಡಿಸೋಜ್ ಅವರು. ಅರುಣ್ ಡಿಸೋಜ್ ಅವರು ಎಲ್ಲ ಗೊತ್ತಿದ್ದವರೇ, ಅಧ್ಯಕ್ಷರಾಗಿದ್ದವರು. ಮತ್ತು ನಿಮಗೆ ಜರ್ಸಿ ಬೇಕಂತೇಳಿದ್ರೆ ಅದು ಬೇಡ, ಎಲ್ಲ ಬೇಡ, ಅದು ಬೇಡ ಅಂತ ಆ ಥರ. ಆದರೆ ನಕಾರಾತ್ಮಕ ಹೇಳಿದರೂ ಕೂಡ ಮೀಟಿಂಗಿಗೆ ತಪ್ಪಿಸೋದಿಲ್ಲ. ಎಲ್ಲ ಕಡೆಯಿಂದ ಅವರು ಇದು ಮಾಡ್ತಾರೆ, ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಎಲ್ಲ ಟೈಮಲ್ಲಿ ಸಹಕಾರ ಕೊಡ್ತಾರೆ. ಹಾಗಾಗಿ ಖಂಡಿತವಾಗಿಯೂ ಒಂದು ಮೆಂಬರ್ಶಿಪ್ ಕಮಿಟಿ ಅಂತ ಹೇಳಿದರೆ ಅಲ್ಲಿ ಮೆಂಬರ್ಸನ್ನು ಒಳ್ಳೆ ಮೆಂಬರನ್ನು ತರಬೇಕು. ಮೆಂಬರ್ ಅಂತ ಹೇಳಿದರೆ ಹಾಗಲ್ಲ, ಅವರು ಖುಷಿಯಿಂದ ಬರಬೇಕು ಮತ್ತು ಇದು ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಒಪ್ಪಿಗೆ ಇರಬೇಕು ಮತ್ತು ಅದನ್ನೊಂದು ಸಾರ್ವಕಾಲಿಕವಾಗಿ ಅವರು ಉಳಿಯುವಂಥ ವ್ಯವಸ್ಥೆ ಆಗಬೇಕು. ಒಂದು ವರ್ಷ ಬಂದು ಒಂದೊಂದು ವರ್ಷ ಹೋಗುವಂತಾಗಬಾರ್ದು ಅಂತ ಒಳ್ಳೆಯ ಗುಣಮಟ್ಟದ ಸದಸ್ಯರನ್ನು ನೀವು ತರ್ತೀರಿ ಅನ್ನುವಂಥ ನಂಬಿಕೆ ಇದೆ, ತರ್ತಾ ಇದ್ದೀರಿ. ಹಾಗಾಗಿ ಮೆಂಬರ್ಶಿಪ್ ಕಮಿಟಿ ಚೇರ್ಮನ್ ಆಗಿ ನೀವು ಅವರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಮೆಂಬರ್ಶಿಪ್ ಓರಿಯೆಂಟೇಷನ್ ಟ್ರೈನಿಂಗ್ ಕೊಡುವಂಥದ್ದು ಅದು ಕೂಡ ಮಾಡಬೇಕು ನಾವು, ಯಾಕಂತ ಹೇಳಿದ್ರೆ ಅದು ಆ ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೆಯ ಅನುಭವ ಆಗ್ತದೆ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ ಅನ್ನೋದಿದೆ ಕೈ ಎತ್ತಿ. ಥ್ಯಾಂಕ್ ಯು. ಇನ್ನು ಸರ್ವಿಸ್ ಚೇರ್ಪರ್ಸನ್ ಮಾಲತಿ ಕುತ್ತರ್ ಅವರು ಬನ್ನಿ. ನಿಮ್ಮ ಗೂಗಲ್ ಸರ್ವಿಸ್ ಟೀಮ್ ಅಂತ GSTಯಲ್ಲಿ ಬರ್ತೀನಿ ನೀವು. ನಿಮ್ಮ ಕೆಲಸ ನಿಮಗೆ ಗೊತ್ತಿರ್ಬೋದು, ಏನು ಸರ್ವಿಸ್ ಆಗ್ತದೆ ಅದಕ್ಕೆ ಮುಂಚೂಣಿಯಲ್ಲಿದ್ದು ನೀವು ಅದನ್ನು ಮಾಡುವಂಥದ್ದು, ಅವರಿಗೆ ಪ್ರೇರೇಪಣೆ ಕೊಡುವಂಥದ್ದು, ಅದನ್ನೆಲ್ಲ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಸರ್ವಿಸ್ ಅಂತ ಹೇಳಿದರೆ ಅದು ಯಾವುದೇ ಸರ್ವಿಸ್ ಆಗ್ಬೋದು. ಸರ್ವಿಸ್ ಅಂದರೆ ಹೇಳಿದರೆ ಹಣ ಇದ್ದು ಸರ್ವಿಸ್ ಮಾಡೋದಲ್ಲ, ಎಲ್ಲಿ ಒಂದು ಅಗತ್ಯ ಇರ್ತದೆ, ಏನೇ ಇರ್ಬೋದು. ಒಬ್ಬರಿಗೆ ಬ್ಲಡ್ ಅಗತ್ಯ ಇರ್ತದೆ, ಯಾರನ್ನಾದರೂ ಹುಡುಕಿ ಅವರಿಗೆ ಬ್ಲಡ್ ಡೊನೇಷನ್ ಕೊಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅದು ನಾವು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೆಲ್ಲ ನೀವು ಮಾಡಲಿಕ್ಕೆ ಅಂದರೆ GST ಅಂತ ಹೇಳಿದರೆ ಅದು ಚಿಕ್ಕ ಪೋಸ್ಟ್ ಅಲ್ಲ, ದೊಡ್ಡ ಹುದ್ದೆ. ಅದು ಇಂಟರ್ನ್ಯಾಷನಲ್ವರೆಗೆ ಇದೆ, GST, GMT, GLT ಅಂತ. ಹಾಗಾಗಿ GMT ಅಂದರೆ ಮೆಂಬರ್ಶಿಪ್ ಕಮಿಟಿ ಚೇರ್ಮನ್, GST ಅಂದರೆ ಅದೇ ಗ್ಲೋಬಲ್ ಸರ್ವಿಸ್ ಟೀಮ್. ಹಾಗಾಗಿ ಆ ಟೀಮಿನ ಮುಖ್ಯಸ್ಥೆಯಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋಂಥ ನಂಬಿಕೆ ಇದೆ. ದಯವಿಟ್ಟು ಕೈ ಎತ್ತಿ.
ಇನ್ನು ಲೀಡರ್ಶಿಪ್ ಚೇರ್ಪರ್ಸನ್ ಜಗಜ್ಜೀವನ್ ದಾಸ್ ಅವರು ಇದ್ದಾರೆ. ಅದು GLT ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಬರ್ತೀರಿ, ಪ್ರತಿಯೊಬ್ಬ ಕೂಡ ನಾಯಕರೇ. ಹಾಗಾಗಿ ಅದನ್ನು ಎಲ್ಲರೂ ಕೂಡ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಅದನ್ನು ಮುಂದುವರಿಸತಕ್ಕಂಥ ವ್ಯವಸ್ಥೆ ಆಗಬೇಕು. ಇನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಯರಾಮ್ ಶಾಂತ ಅವರು ಬಂದರು, ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹೋದರು, ಬೆಳಿಗ್ಗೆ ಸಿಕ್ಕಿದ್ರು ಆಗ. ಮತ್ತು ರತ್ನಾಕರ್ ರೈ ಅವರು, ಮತ್ತು ಉಮೇಶ್ ಗಾಂಭೀರ, ರವಿರಾಜ್ ರೈ ಪಜೀರ್, ಸಂಜೀವ ಜೋಗಿ, ವಿಜಯ್ ರೈ. ಬಹುಶಃ ಒಂದು ಕ್ಲಬ್ಬಿನಲ್ಲಿ ಬೋರ್ಡ್ ಮೆಂಬರ್ಸ್ ಅಂತ ಹೇಳಿದರೆ ಆ ಕ್ಲಬ್ಬಿನ ಒಂದು ಪ್ರಧಾನ ಅಂಗ. ಯಾಕಂದರೆ ಒಂದು ಕ್ಲಬ್ಬಿನ ಈ ಬ್ಯಾಕ್ಬೋನ್ ಇದ್ದ ಹಾಗೆ. ಒಂದು ಕ್ಲಬ್ಬು ಮುನ್ನಡೆಸಬೇಕಿದ್ದರೆ ಅದಕ್ಕೆ ಸೂಕ್ತವಾದಂಥ ನಿರ್ದೇಶನ ಕೊಡುವಂಥದ್ದು, ಮತ್ತು ಸೂಕ್ತವಾಗಿ ಅಧ್ಯಕ್ಷರ ಒಂದು ಏನು ಇದಿದೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಮತ್ತು ಪ್ರತಿ ಬೋರ್ಡ್ ಮೀಟಿಂಗಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು. ಆ ಮೂಲಕ ಲಯನ್ಸಿನ ಸ್ವರೂಪಕ್ಕೆ ಹೊಸ ಆಯಾಮವನ್ನು ಕೊಡ್ತಕ್ಕಂಥ ಕೆಲಸ ನಿಮ್ಮದು. ಹಾಗಾಗಿ ಬೋರ್ಡ್ ಮೆಂಬರ್ಸ್ ಅಂತ ಹೇಳಿದರೆ ಒಂದು ಪ್ರಧಾನ ಅಂಗ. ಹಾಗಾಗಿ ಆ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತೀರಿ ಅನ್ನೋಂಥ ನಂಬಿಕೆ ಇದೆ. ಯಾಕಂದರೆ ನೀವೆಲ್ಲರೂ ಅಧ್ಯಕ್ಷರಾಗಿದ್ದವರು. ದಯವಿಟ್ಟು ಕೈ. ಥ್ಯಾಂಕ್ ಯು. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಜಗದೀಶ್ ಪಲಾಯ್ ಮತ್ತು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಮರ್ಸಲ್ ಡಿಸೋಜಾ ಬರಲಿ. ನೀವು ಕೂಡ ಬೋರ್ಡ್ ಮೆಂಬರೇ, ಬೋರ್ಡ್ನಲ್ಲಿ ಭಾಗವಹಿಸಬೇಕು. ಮಾತ್ರ ಅಲ್ಲ, ನೀವು ನೆಕ್ಸ್ಟ್ ಇಯರ್ ಆಗುವವರು. ಈ ವರ್ಷ ಅಧ್ಯಕ್ಷರು ಏನು ಕೆಲಸ ಮಾಡ್ತಾರೆ ಅದನ್ನು ಅವಲೋಕನ ಮಾಡುವಂಥದ್ದು, ಅಬ್ಸರ್ವ್ ಮಾಡುವಂಥದ್ದು ಕೂಡ ನಿಮ್ಮ ಕೆಲಸ. ಮಾತ್ರ ಅಲ್ಲ, ಅವರು ಇಲ್ಲದಾಗ ಅಧ್ಯಕ್ಷರಿಗೆ ಏನು ಅರ್ಜೆಂಟ್ ಬರಲಿಕ್ಕಾಗಲಿಲ್ಲ, ಆಗ ಅಧ್ಯಕ್ಷ ಹುದ್ದೆಯನ್ನು ತಾವು ವಹಿಸ್ಕೊಳ್ಬೇಕು ಮತ್ತು ಅದನ್ನು ಪ್ರಿಸೈಡಿಂಗ್ ಆಫೀಸರ್ ಆಗಿ ನಡೆಸಿಕೊಡ್ತಕ್ಕಂಥ ಕೆಲಸ ನಿಮ್ಮದು. ಆ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡುವಂಥದ್ದು, ಅಧ್ಯಕ್ಷರಿಗೆ ಒಂದು ರೈಟ್ ಹ್ಯಾಂಡ್ ಆಗಿ ಇದ್ದುಕೊಂಡು ಸಪೋರ್ಟ್ ಮಾಡುವಂಥದ್ದು. ಈ ಎಲ್ಲ ಕೆಲಸಗಳನ್ನ ತಾವು ಮಾಡೋದಿದ್ದರೆ ದಯವಿಟ್ಟು ಕೈ. ಥ್ಯಾಂಕ್ ಯು. ಜನಾರ್ದನ್ ಕಂಬ್ಲಪದವ್, ಬನ್ನಿ ಸರ್. ನೀವು ಹಲವಾರು ವರ್ಷಗಳಿಂದ ಯೂನಿವರ್ಸಿಟಿಯಲ್ಲಿ ದುಡಿದವರು, ಒಬ್ಬ ಎಂಪ್ಲಾಯ್ ಆಗಿ ನಿಮಗೆಲ್ಲ ಗೊತ್ತಿದೆ. ಮತ್ತು ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡವರು. ಮತ್ತು ಲಯನ್ಸ್ನಲ್ಲಿ ಕೆಲವು ವರ್ಷದಿಂದ ಇದ್ದೀರಿ ನೀವು, ನಾನು ನೋಡ್ತಾ ಇದ್ದೇನೆ, ಕೆಲಸ ಮಾಡ್ತಾಯಿದ್ದೀರಿ. ಮತ್ತು ಟ್ರೆಸರರ್ ಹುದ್ದೆಯ ಬಗ್ಗೆ ಕೂಡ ನಿಮಗೆ ಗೊತ್ತಿರ್ಬೋದು. ಈ ವರ್ಷ ಇಷ್ಟು ವರ್ಷ ಕ್ಲಬ್ಬಿನಲ್ಲಿ ಫಂಡ್ ಇದ್ದಾಗ ಫಂಡನ್ನು ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ಆದರೆ ಫಂಡ್ ಒಂದು ಯುಟಿಲೈಸ್ ಮಾಡುವಂಥದ್ದು, ಮತ್ತು ಅಧ್ಯಕ್ಷರ ಮತ್ತು ನಿಮ್ಮಲ್ಲಿ ಅಕೌಂಟ್ ಓಪನ್ ಮಾಡುವಂಥದ್ದು, ಮತ್ತು ನಿಮ್ಮ ಮುಖ್ಯ ಕೆಲಸ ಅಂತ ಹೇಳಿದರೆ ನೀವು ಏನು ಫಂಡ್ ಇದೆ ಅದು ಕಸ್ಟೋಡಿಯನ್ ಆಫೀಸರ್. ನೀವು ಎಲ್ಲ ಫಂಡಿಗೂ ಕೂಡ ನೀವೇ ಮುಖ್ಯಸ್ಥರು. ಹಾಗಾಗಿ ನೀವು ಖರ್ಚು ಮಾಡೋದಿದ್ದರೆ ಬೋರ್ಡ್ ಮೆಂಬರ್ಸ್ನ ಹತ್ರ ಒಂದು ಒಪ್ಪಿಗೆ ಕೇಳಬೇಕಾಗ್ತದೆ. ಅದು ಪ್ರೋಟೋಕಾಲ್. ಮತ್ತು ನಿಮ್ಮಲ್ಲಿ ಆ ಪ್ರಶ್ನೆ ಬರುವುದಿಲ್ಲ, ಯಾಕಂದರೆ ನೀವು ನಮ್ಮ ಚಿಕ್ಕ ಕ್ಲಬ್ಬು, ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ ಅದು. ಎಲ್ಲರೂ ಕೂಡ ಸಾಮರಸ್ಯತೆಯಿಂದ ಹೋಗುವಾಗ ಆ ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ಏನು ಕೆಲಸ ಇದೆ ಟ್ರೆಸರರ್ ಆಗಿ ಆ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋದಿದ್ದರೆ ಕೈ. ಥ್ಯಾಂಕ್ ಯು. ಸೆಕ್ರೆಟ್ರಿ ಭಾಸ್ಕರ್ ಕೂಟತ್ತಾಜೆ, ಬನ್ನಿ ಸರ್. ನೀವು ಸೆಕ್ರೆಟ್ರಿ ಆಗಿದ್ದೀರಿ ಇಲ್ಲಲ್ಲ, ಟ್ರೆಸರರ್ ಆಗಿದ್ದೀರಿ. ಹಾಗಾಗಿ ಸ್ವಲ್ಪ ನಿಮಗೆ ತರಬೇತಿಯಲ್ಲಿ ಗೊತ್ತಿರ್ಬೋದು. ಸೆಕ್ರೆಟ್ರಿ ಅಂತ ಹೇಳಿದರೆ ಒಂದು ರೀತಿಯ ಲೈಸನ್ ಆಫೀಸರ್. ಲೈಸನ್ ಆಫೀಸ್ ಅಂತ ಹೇಳಿದರೆ ಇದು ಎಂತ ಕಮ್ಯುನಿಕೇಟ್ ಮಾಡುವಂಥದ್ದು ಯಾರಿಗೆಲ್ಲ, ಕಮ್ಯುನಿಕೇಷನ್ ಬಿಟ್ವೀನ್ ಕ್ಲಬ್ ಆ್ಯಂಡ್ ಇಂಟರ್ನ್ಯಾಷನಲ್, ಮತ್ತು ಕಮ್ಯುನಿಕೇಷನ್ ಬಿಟ್ವೀನ್ ಕ್ಲಬ್ ಆ್ಯಂಡ್ ಡಿಸ್ಟ್ರಿಕ್ಟ್. ಆ ಥರ ನಿಮ್ಮದು ಕಮ್ಯುನಿಕೇಟ್ ಮಾಡುವಂಥದ್ದು ಅದು ನಿಮ್ಮದು ಇಂಪಾರ್ಟೆಂಟ್. ಮತ್ತು ಎಲ್ಲ ಒಂದು ಕ್ಲಬ್ಬಿನಲ್ಲಿ ಒಳ್ಳೆಯ ಹೆಸರು ಬಂದರೆ ಅದು ಅಧ್ಯಕ್ಷರಿಗೆ ಬರ್ತದೆ. ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಸೆಕ್ರೆಟ್ರಿಗೆ ಬರ್ತದೆ. ಹಾಗಾಗಿ ಆ ಕೆಲಸ ನೀವು ಮಾಡ್ತೀರಿ ಅನ್ನೋದು ಒಂದು ಧೈರ್ಯ ಇದೆ, ಯಾಕಂದರೆ ನಿಮಗೆ ಅನುಭವ ಇದೆ. ಮತ್ತು ಸೆಕ್ರೆಟ್ರಿಯಾಗಿ ರಿಪೋರ್ಟ್ ಕಳಿಸೋದು ಭಾಳ ಅಗತ್ಯ. ಅದು ಡಿಸ್ಟ್ರಿಕ್ಟಿಗೆ ಎಮ್ ಎಮ್ ಎ ರಿಪೋರ್ಟ್ ಮತ್ತು ಆಡಳಿತಾತ್ಮಕ ಮತ್ತು ಸೇವಾ ಚಟುವಟಿಕೆಗಳ ವರದಿಯನ್ನು ನೀವು ಕಟ್ಟಬೇಕಾಗ್ತದೆ. ಅದು ಅದರ ಕಾಪಿ RC ZC ಮತ್ತು ಅವರಿಗೆಲ್ಲ ಕೊಡುವಂಥದ್ದು ಅದೆಲ್ಲ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಈಗಾಗಲೇ. ಮತ್ತು ತರಬೇತಿಯಲ್ಲಿ ಮೊನ್ನೆ ಕೊಟ್ಟಿರ್ಬೋದು, ನಿಮಗೆ ಎಲ್ಲ ಕೊಟ್ಟಿದ್ದಾರೆ ಅಂತ ಕಾಣ್ತದೆ ನಿಮಗೆ. ಹಾಗಾಗಿ ಅದನ್ನು ನಾನು ರಿಪೀಟ್ ಮಾಡೋದಿಲ್ಲ, ಅದನ್ನು ದಯವಿಟ್ಟು ಕೈ ಎತ್ತಿ. ಥ್ಯಾಂಕ್ ಯು.
ನೀವು ನಿಲ್ಲಿ, ಇಲ್ಲೇ ನಿಲ್ಲಬೇಕು. ಟ್ರೆಜರರ್ ಮತ್ತು ಇಲ್ಲೇ ನಿಲ್ಲಬೇಕು. ಇನ್ನು ಅಧ್ಯಕ್ಷರಾಗಿ ಅಜಿತ್ರವರು, ದಯವಿಟ್ಟು ಎಲ್ಲರೂ ಕೂಡ ಒಂದು ಬನ್ನಿ. ಹಾಂ, ಇಲ್ಲ ವಿಶೇಷ ಇಲ್ಲಲ್ಲ. ಅಜಿತ್ರವರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಒಬ್ಬ ಹಲವಾರು ವರ್ಷದಿಂದ ಅಧ್ಯಕ್ಷರಾಗುವ ಸೆಕ್ರೆಟರಿ ಆಗ್ತಾಯಿದ್ರು, ಅಧ್ಯಕ್ಷರಾಗ್ತಾಯಿದ್ರು ಅಲ್ವಾ ಎಲ್ಲರಿಗೂ ಕೂಡ. ಅಂದರೆ ಅತ್ಯಂತ ಸಹನೆಯ, ನಯವಾದ, ವಿನಯವಂತ ಮತ್ತು ಎಲ್ಲ ರೀತಿಯಲ್ಲಿ ನಾವು ಖಾಲಿ ಲಯನ್ಸ್ ಮಾತ್ರ ಅಲ್ಲ, ಬೇರೆ ಕಾರ್ಯಕ್ರಮ ಮಾಡುವಾಗ ಕೂಡ ಅಲ್ಲಿ ಅಜಿತ್ ಬೇಕು. ಅದು ಬೇರೆ ಬೇರೆ ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡುವಂಥದ್ದು, ಪಾರದರ್ಶಕವಾಗಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಕೂಡ ಒಂದು ಸಹಕಾರ ಕೊಡುವಂಥದ್ದು, ಇದು ಅವರ ಪ್ರವೃತ್ತಿ ಕೂಡ. ಇಲ್ಲಿ ಅವರು ಖಾಲಿ ಲೈನಿಸಮ್ನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ತೊಡಗಿಸಿಕೊಂಡು ಹಲವಾರು ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಒಂದು ನಿರ್ಲಿಪ್ತವಾಗಿ ಮತ್ತು ಈ ಲೈನಿಸಮ್ನ ಒಂದು ಏನು ಧೋರಣೆ ಇದೆ ಅದಕ್ಕೆ ಪೂರಕವಾಗಿ ತನ್ನ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಲಯನ್ಸ್ ಕ್ಲಬ್ ಮುಡಿಪು ಕುರುನಾಡಿನ ಒಬ್ಬ ಅನಿವಾರ್ಯ ವ್ಯಕ್ತಿಯಾಗಿ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗಿ ಮುಂದಟ್ಟಕ್ಕಂಥ ವ್ಯಕ್ತಿ, ಒಬ್ಬ ಅಧ್ಯಕ್ಷನಾಗಿ ಒಪ್ಪಿದ್ದು ಅದು ಕ್ಲಬ್ಬನ್ನು ಅವರು ಖಂಡಿತ ಮುನ್ನಡೆಸ್ತಾರೆ ಅಂತ ಅನ್ನುವಂಥದ್ದು ನಮಗೂ ನಂಬಿಕೆ ಇದೆ, ರಾಧನ ನಂಬಿಕೆ ಇದೆ, ಮತ್ತು ನಮ್ಮ ಪ್ರತಿಯೊಬ್ಬ ಹಿರಿಯರಿಗೂ ಕೂಡ ಕ್ಲಬ್ಬಿನ ಸದಸ್ಯರಿಗೂ ಕೂಡ ನಂಬಿಕೆ ಇದೆ. ಹಾಗಾಗಿ ಅಧ್ಯಕ್ಷ ಅಂತ ಹೇಳಿದರೆ ಒಂದು ಕ್ಲಬ್ಬಿನ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನಿಮ್ಮ ಕೆಲಸ ಏನಂತ ಹೇಳಿದರೆ ನಾನು ಹೇಳಿದೆ ಆಲಿಸಲಿಕ್ಕೆ, ಕೇಳಬೇಕು ಅಂತ, ಎಲ್ಲರ ಮಾತನ್ನು ಕೇಳಬೇಕು, ಎಲ್ಲರ ಅಭಿಪ್ರಾಯವನ್ನು ತೆಕ್ಕೊಳ್ಬೇಕು. ಆದರೆ ಅಭಿಪ್ರಾಯದ ಕಾಲ್ಚೆಂಡಾಗಬಾರ್ದು. ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಅದನ್ನು ಒಂದು ರೀತಿಯಲ್ಲಿ ಯಾವುದು ಒಳ್ಳೆಯದನ್ನೋದನ್ನು ನಿಮ್ಮ ಗಮನಕ್ಕೆ ಇದು ಮಾಡಿ ಗಮನದಲ್ಲಿ ಕ್ರೋಢೀಕರಿಸಿ ಕೇಂದ್ರೀಕರಿಸಿ ಅದರಲ್ಲಿ ಯಾವುದು ಸರಿಯಾದ ಜಡ್ಜ್ಮೆಂಟ್ ಕೊಡುವಂಥದ್ದು ನೀವು, ಮತ್ತು ಇಂಥದ್ದೇ ನಿರ್ಣಯವನ್ನು ತೆಕ್ಕೊಳ್ಳುವಂಥದ್ದು ಅಧಿಕಾರ ನಿಮಗಿದೆ. ಅದನ್ನು ನೀವು ಸಮರ್ಥವಾಗಿ ಮಾಡ್ತೀರಿ ಅನ್ನೋಂಥ ನಂಬಿಕೆ ಕೂಡ ಇದೆ. ಮತ್ತು ನಿಮ್ಮ ಟೈಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಕ್ಕೊಂಡು ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಯಾರಿಗೂ ನೋವಾಗದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥದ್ದು, ಎಲ್ಲ ಡಿಸ್ಟ್ರಿಕ್ಟಿನ ಮತ್ತು ವಲಯ ಸಂಘದ ಕಾರ್ಯಕ್ರಮ, ರೀಜನ್ಶಿಪ್ ಕಾರ್ಯಕ್ರಮ ಇರ್ಬೋದು, ಅದಕ್ಕೆಲ್ಲ ಭಾಗವಹಿಸುವಂಥದ್ದು, ಎಲ್ಲರನ್ನು ಕರ್ಕೊಂಡು ಹೋಗುವಂಥದ್ದು, ಒಂದು ಸರ್ವಾಧಾರಿತವಾಗಿ ಸಂಘಟಿತವಾಗಿ ಕ್ಲಬ್ಬನ್ನು ಒಂದು ಸುಸ್ಥಿರತೆಗೆ ತರತಕ್ಕಂಥ ಕೆಲಸ ನಿಮ್ಮ ಉತ್ತರದಾಯಿತ್ವ ಅದು. ಹಾಗಾಗಿ ಆ ಒಂದು ಅಕೌಂಟೇಬಿಲಿಟಿ ಅಂತ ನಾವು ಏನು ಕರಿತೇವೆ, ಆ ಉತ್ತರದಾಯಿತ್ವವನ್ನು ನೀವು ಸಮರ್ಥವಾಗಿ ನಿರ್ವಹಿಸ್ತೀರಿ ಅನ್ನುವಂಥ ನಂಬಿಕೆ ನಮಗಿದೆ. ಅಧ್ಯಕ್ಷರಾಗಿ ನೀವು ಆ ಕೆಲಸವನ್ನು ಮಾಡ್ತೀರಿ ಅನ್ನೋದ್ರೆ ಕೈ ಎತ್ತಿ ದಯವಿಟ್ಟು ಅವರಿಗೊಂದು ಕೊಡಿ. ಇದೀಗ ಅಧ್ಯಕ್ಷರು, ಕಾರ್ಯದರ್ಶಿ ಖಜಾಂಚಿಯವರು ವೇದಿಕೆ ಬರಬೇಕು. ಮುಡಿಪು ಕುರುನಾಡು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಅಜಿತ್ ಹಾಗೂ ನಮ್ಮ ಕಾರ್ಯದರ್ಶಿ ಆಯ್ಕೆಯಾದಂಥ ಭಾಸ್ಕರನ್ನ, ಕೋಶಾಧಿಕಾರಿಯಾದಂಥ ಜನಾರ್ದನನ್ನ ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅಧ್ಯಕ್ಷರು ನೂತನ ಅಧ್ಯಕ್ಷರಿಗೆ ಪದಕವನ್ನು ತೊಡಿಸುವುದರ ಮುಖಾಂತರ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇನ್ನು ಕೊನೆಯದಾಗಿ ನಮ್ಮ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್, ನಿಮಗೂ ಸ್ವಲ್ಪ ಕೆಲಸ ಇದೆ. ನೀವು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಮಾತ್ರ ಅಲ್ಲ, LCF ಕೋಆರ್ಡಿನೇಟರ್ ಕ್ಲಬ್ಬಿದ್ದು. ಅದು ಇಂಟರ್ನ್ಯಾಷನಲ್ ಲೆವೆಲಿಂದ ಕ್ಲಬ್ ಲೆವೆಲ್ವರೆಗೆ ಯಾರು ಔಟ್ಗೋಯಿಂಗ್ ಇದ್ದಾರೆ ಪ್ರೆಸಿಡೆಂಟ್, ಅವರೇ ಅದರದ್ದು ಅಧ್ಯಕ್ಷ ಕೋಆರ್ಡಿನೇಟರ್ ಆಗಿರ್ತಾರೆ. ಹಾಗಾಗಿ ನಿಮಗೆ 2 ಡ್ಯೂಟಿ ಇದೆ. ಒಂದು LCF ಕೋಆರ್ಡಿನೇಟರ್ ಆಗಿ, ಮತ್ತು ಅವರಿಗೆ ನೀವು ಒಂದು ವರ್ಷದ ನಿಮ್ಮ ಅನುಭವವನ್ನು ಅವರಿಗೆ ದಾರಿ ಎರೆಯುವಂಥದ್ದು. ಇನ್ನೊಂದು, ನೀವು ಯಾವುದೋ ಒಂದು ಝೋನ್ NY ಆಗಿದ್ದೀರಿ ಅಲ್ವಾ, NY ಅದು ಕೂಡ ನಿಮಗೆ ಇದೆ, ಅಡ್ವೈಸ್ ಕೊಡುವಂಥದ್ದು, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಿಮಗೆ. ಇದೆಲ್ಲವನ್ನು ನೀವು ಮಾಡ್ತೀರಿ ಅನ್ನೋಂಥ ನಂಬಿಕೆ ನಮಗಿದೆ. ಪ್ರತಿ ಮೀಟಿಂಗಲ್ಲೂ ಕೂಡ ನೀವು ಬಂದು ಅವರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಿಮಗಿದೆ. ದಯವಿಟ್ಟು ಕೈ ಮೇಲೆ ಥ್ಯಾಂಕ್ ಯು. ಈ ಗ್ಯಾವೆಲ್ ಇದು ಅತ್ಯಂತ ಮಹತ್ವಪೂರ್ಣವಾದ್ದು. ಒಂದು ಕ್ಲಬ್ಬಿನ ಆಗು ಹೋಗುಗಳಲ್ಲಿ ಇದರ ಪಾತ್ರ ಮಹತ್ತರವಾದ್ದು. ಇದನ್ನು ಹಿತವಾಗಿ ಮತ್ತು ಮಿತವಾಗಿ ಬಳಸತಕ್ಕಂಥ ಒಂದು ಜವಾಬ್ದಾರಿ ಅಧ್ಯಕ್ಷರ ಮೇಲಿದೆ.
ಹಾಗಾಗಿ ಈ ಒಂದು ದ್ಯಾವಲನ್ನು ನಮ್ಮ ಎಕ್ಸ್ಟೆನ್ಷನ್ ಚೇರ್ಮನ್ ರಾಧಾಕೃಷ್ಣ ರೈ ಅವರು ನಮ್ಮ ಮಾತೃ ಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಶೆಟ್ಟಿಯವರು ಮತ್ತು ನಿಮ್ಮ ಕ್ಲಬ್ಬಿನ ಮುಡಿಪು ಕುರುನಾಡು ಕ್ಲಬ್ಬಿನ ಹಿರಿಯರು ಬಂದು ಬರಬೇಕಾಗಿ ಕೇಳಿಕೊಳ್ತೇನೆ. ಅಧಿಕಾರ ಹಸ್ತಾಂತರಿಸಿದ ಎಲ್ಲ ಲಯನ್ಸಿನ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. Lions Club Mudipu Kurunadu is duly installed for their respective posts. ಕೊನೆಯದಾಗಿ ಬರುವ ವರ್ಷ ಒಂದು ಮಾತಿದೆ, ಸಕ್ಸಸ್, ಅಚೀವ್ಮೆಂಟ್ ಆ್ಯಂಡ್ ವಿಕ್ಟರಿ. ದ ಸೀಕ್ರೆಟ್ ಬಿಹೈಂಡ್ ದೀಸ್ ವರ್ಡ್ಸ್ ಇಸ್ ಜಸ್ಟ್ ಒನ್ ಟೀಮ್ ವರ್ಕ್. ಹಾಗಾಗಿ ನಿಮ್ಮ ಟೀಮಿಗೆ ನಾನು ಬರುವ ವರ್ಷ ಒಂದು ವರ್ಷದ ಅವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಾನು ಇಂತಹ ನಾನು ನಿಮಗೆ ಶುಭ ಹಾರೈಸಿ ಅವಕಾಶಕ್ಕಾಗಿ ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನ ಮಾಡಿದಂತಹ ದೇವದಾಸ್ ಮಂಡಳಿ ದಂಪತಿಗಳಿಗೆ ಮುಡಿಪು ಕುರುನಾಡು ಲಯನ್ಸ್ ಕ್ಲಬ್ ವತಿಯಿಂದ ಅನಂತ ಕೃತಜ್ಞತೆಗಳು. ಪ್ರೀತಿಯ ವಿರೋಧಕವಾಗಿ ಒಂದು ಗಲ್ಲನ್ನು ಸ್ವೀಕರಿಸುತ್ತಾರೆ. ಇನ್ನು ಮುಂದಕ್ಕೆ ನೂತನ ಅಧ್ಯಕ್ಷರು ದೀಪವನ್ನು ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಮಾಡ್ತೀನಿ.
ಪದಗ್ರಹಣ ಅಧಿಕಾರಿಯವರ ಪರಿಚಯದ ಸಮಯದಲ್ಲಿ ಹೇಳಿದರು. ಜೇಮ್ಸ್ ಭಂಡಾರಿ ಅವರು ಜಿಲ್ಲೆಯ ರಾಜ್ಯಪಾಲರಾಗಿದ್ದಾಗ ಅವರ ಸ್ವಂತ ಜಾಗದಲ್ಲಿ ಅದೆಷ್ಟು ನೊಂದವರಿಗೆ ಮನೆಯನ್ನು ಕಟ್ಟಿ ನೀಡಿದ್ದರು. ಅದರ ಈ ವರ್ಷ ಚಂದ್ರಾವತಿ ಎಂಬುವರಿಗೆ ಒಂದು ರಿಜಿಸ್ಟ್ರೇಷನ್ ವ್ಯವಸ್ಥೆಯನ್ನು ನಮ್ಮ ಮಣಿಪುರ ಲಯನ್ಸ್ ಕ್ಲಬ್ ವತಿಯಿಂದ ನೀಡಿ ಅವರಿಗೆ ಆ ರಿಜಿಸ್ಟ್ರೇಷನ್ ಪತ್ರವನ್ನು ಇವತ್ತು ಜೇಮ್ಸ್ ಭಂಡಾರಿ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರ ಜೊತೆಗೂಡಿ ಅವರಿಗೆ ನೀಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇನೆ. ಚಂದ್ರಾವತಿ ಅವರು ವೇದಿಕೆಗೆ ಆಗಮಿಸಿ ಅದನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಪ್ರಸ್ತಾಪ ಮಾಡಿದರು ಕೊಡ್ತಕ್ಕಂಥ ಫಲಾನುಭವಿ ಬಗ್ಗೆ ಪಾಪ ತುಂಬ ಕಷ್ಟದಲ್ಲಿದ್ದಾರೆ, ಕೊಡಬೇಕು ಅನ್ನೋಂಥ ಮಾಡುವಾಗ ನಾನು ಒಪ್ಪಿದೆ. ಆದರೆ ಸರ್ಕಾರದ ರಿಜಿಸ್ಟ್ರೇಷನ್ ಫೀಸ್ ಸುಮಾರು 60,000ವರೆಗೆ ಖರ್ಚಾಗಿದೆ. ಅದರಲ್ಲಿ ಯಾವ ದಾನಪತ್ರ ಕೊಟ್ಟದ್ದು ಮತ್ತು ದಾನಪತ್ರಕ್ಕೆ ₹1 ಕಡಿಮೆ ಮಾಡಿದೆ. ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನಾವು ಇದು ಮಾಡ್ತೇವೆ, ಡಿ ಸಿ ಆಫೀಸಲ್ಲಿ ಹೋಗಿ ಕೇಳಿದೆವು, ಅದು ರೂಲ್ಸ್ ಇಲ್ಲ ಅಂತ ಹೇಳಿದೆ. ಇಲ್ಲಿ 60,000 ಕೂಡ ವ್ಯಾನ್ ಮಾಡಿದ್ದಾರೆ ಮಣಿಪುರ ಕರ್ನಾಟಕದವರು. ಹಾಗಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜೋಪಾನವಾಗಿ ಇಟ್ಟು ರಕ್ಷಣೆ ಮಾಡಿಕೊಳ್ಬೇಕು. ಅದನ್ನು ನಮ್ಮ ಅಧ್ಯಕ್ಷರೊಂದಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ಅಭಿನಂದನೆಗಳು. ಇನ್ನು ಮುಂದಕ್ಕೆ ನಮ್ಮ ಬಜೀರ್ ಗ್ರಾಮದ ಅಡ್ಕ ಎಂಬಲ್ಲಿ ವಾಸವಾಗಿರುವ ಶ್ರೀಮತಿ ಗುಲಾಬಿಯವರಿಗೆ ಒಂದು ಆರೋಗ್ಯ ಸಮಸ್ಯೆ ಇತ್ತು. ಹಾಗಾಗಿ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಾಗಿಲ್ಲ. ಅವರ ಸಹೋದರಿ ಸರೋಜಿನಿಯವರು ಬಂದು ಆ ಒಂದು ಸಹಾಯಸ್ಥವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮುಂಭಾಗದಲ್ಲಿ ನಮ್ಮ ಮಂಜುನಾಥ್ ಭಟ್ರಿದ್ದಾರೆ. ಅವರು ವಿಶೇಷ ಚೇತನ, ಆದರೂ ಅವರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ನಾನು ಜೀವನವನ್ನು ನಡೆಸಬೇಕೆಂಬ ಹೆಮ್ಮೆ ಅವರಲ್ಲಿದೆ. ಅವರು ನಮ್ಮ ಉಡುಪಿನ ಹತ್ರ ಪೂಪಾಡಿಕಲ್ಲಿನಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ಹಾಕಿ ಜೀವನ ನಡೆಸುತ್ತಿದ್ದಾರೆ. ಅವರ ಅಂಗಡಿಗೆ ಸಾಮಾನನ್ನು ಬಳಸಲು ನಮ್ಮ ಉಡುಪು ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಸಹಾಯ ಹಸ್ತವನ್ನು ನೀಡಬೇಕು ಎಂದು ನನ್ನಲ್ಲಿ ವಿನಂತಿ ಮಾಡಿದಾಗ ಅದನ್ನು ಅರಿತು ಅವರಿಗೆ ಈ ಸಹಾಯ ಹಸ್ತವನ್ನು ಮಣಿಪುರ ಲಯನ್ಸ್ ಕ್ಲಬ್ ವತಿಯಿಂದ ಕೊಟ್ಟಿದ್ದೇವೆ. ಅದನ್ನು ನಮ್ಮ ಮಾಲತೇಕ ಅವರಿಗೆ ನೀಡಿ, ಅವರಿಗೆ ಮುಂದೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಕುಳಿತಲ್ಲಿ ಮಂಜುನಾಥ್ ಭಟ್ರಿಗೆ ಅದನ್ನು ಕೊಟ್ಟು ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಟ್ಟಿದ್ದೇವೆ. ಹಾಗೆ ಮಂಜುನಾಥ್ ಭಟ್ ಅವರು ತಾಯಿ ನಮ್ಮ ಬಜೀರಿನಲ್ಲಿ ಸುಮಾರು ವರ್ಷ ಸೇವೆ ಮಾಡಿದ್ದಾರೆ. ಇವರು ವೇದಿಕೆಗೆ ಇವರ ಮನೆಯವರು ಬಂದು ಒಂದು ಸಹಾಯ ಹಸ್ತವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಸಹಾಯ ಹಸ್ತ ಮಣಿಪುರ ಲಯನ್ಸ್ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಟ್ಲ ಸಿಟಿಯ ಎಲ್ಲ ಲಯನ್ಸ್ ಬಂಧುಗಳನ್ನು ಒಟ್ಟಿಗೆ ಉಪಸ್ಥಿತಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಹಾಗೆ ಕೋಲಾರ ಸಾಲೆತ್ತೂರು ಲಯನ್ಸ್ ಕ್ಲಬ್ಬಿನ ಬಂಧುಗಳನ್ನು ಒಟ್ಟಿಗಿದ್ದಾರೆ, ಅವರಿಗೆ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಆಮಟೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ಬಂಧುಗಳು ಸಹ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಪೇರ್ಮನೂರು ಲಯನ್ಸ್ ಕ್ಲಬ್ಬಿನ ಬಂಧುಗಳು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಮಂಗಳಗಂಗೋತ್ರಿನ ಎಲ್ಲ ಲಯನ್ಸ್ ಕ್ಲಬ್ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ನಿಮಗೆ ನಮ್ಮ ಮಣಿಪುರ ಲಯನ್ಸ್ ಕ್ಲಬ್ ವತಿಯಿಂದ ಅಭಿನಂದನೆ. ಇನ್ನು ಮುಂದಕ್ಕೆ ನಮ್ಮ BM ಭಾರತಿ ಮೇಡಮ್ ರಾಜ್ಯಪಾಲರಾಗಿದ್ದಾಗ ವಾಮಂಜೂರು ಚರ್ಚ್ ಹಾಲ್ನಲ್ಲಿ ಮಣಿಪುರ ಲಯನ್ಸ್ ಕ್ಲಬ್ಬಿಗೆ ಇದರಿಂದ ಕೆಲವೊಂದು ಅವಾರ್ಡ್ ಸಿಕ್ಕಿದೆ. ಅದನ್ನು ನಮ್ಮ ಮಲ್ಲಿಕಾ ಮೇಡಮ್ ಅವರು ನಮ್ಮ ಕ್ಲಬ್ಬಿಗೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ.
ಕಾರ್ಯದರ್ಶಿಯಾದ ನಿತಿನ್ ಇವರಿಗೆ. ಅರುಣ್ ಡಿಸೋಜರು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಈ ಹಿಂದೆ ಉತ್ತಮ ಚಟುವಟಿಕೆ ಮಾಡಿದಂಥ ಮಣಿಪುರ ಲಯನ್ಸ್ ಕ್ಲಬ್ಬಿನ PhDಗಳಿಗೆ ಅಭಿನಂದನೆಗಳು. ಇನ್ನು ಮುಂದಾಗಿ ನಮ್ಮ ಒಂದು ವರ್ಷ ನಮ್ಮೊಟ್ಟಿಗೆ ಅಧ್ಯಕ್ಷರಾಗಿ ಎಲ್ಲ ರೀತಿಯ ಉತ್ತಮ ಸೇವೆಯನ್ನು ಮಾಡಿದಂಥ ಶಿವರಾಮ ರೈ ಅವರು ಮನದಾಳದ ಎರಡು ಮಾತನಾಡಬೇಕಾಗಿ ನಮ್ಮ ಇತರರು ಆಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಶ್ರೀ ಶಿವರಾಮ ಮೇರಾವ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಇವತ್ತಿನ ಪದಗ್ರಹಣ ಅಧಿಕಾರಿಯಾಗಿರುವಂಥ ಲಯನ್ ಭಂಡಾರಿಯವರೇ ಹಾಗೂ ಸುಬ್ರತ ಭಂಡಾರಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಶ್ರೀಮತಿ ಮಲ್ಲಿಕಾ ಭಂಡಾರಿಯವರೇ ಹಾಗೂ ವಲಯ ಅಧ್ಯಕ್ಷರಾದ ಮುಷಾಂತ್ ಶೆಟ್ಟಿಯವರೇ ಹಾಗೂ ನಮ್ಮ ಕ್ಲಬ್ಬಿನ ಪ್ರೋತ್ಸಾಹಕರು ಸದಾ ನಮ್ಮ ಬೆನ್ನಿಗೆ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸುವಂಥ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕಾನ್ಫರೆನ್ಸ್ ಲಯನ್ ರಾಧಾಕೃಷ್ಣ ಮುನಿಯ ಅವರೇ ಹಾಗೂ ನಮ್ಮ ಮಾತೃ ಸಂಸ್ಥೆ ಮಂಗಲಗಂಗೋತ್ರಿ ಕ್ಲಬ್ನ ಅಧ್ಯಕ್ಷರಾದಂತಹ ಶರತ್ ಶೆಟ್ಟಿ ಅವರೇ ಹಾಗೂ ನನ್ನ ನೂತನ ಸಮಿತಿಯ ಕಾರ್ಯದರ್ಶಿಯವರಾದಂಥ ಭಾಸ್ಕರ್ ಜೋಗಿ ಹಾಗೂ ಕೋಶಾಧಿಕಾರಿಯಾದಂಥ ಜನಾರ್ದನ್ ಕಮಲಬಗ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ನನ್ನ ಹಿತೈಷಿಗಳೇ ಮಾರ್ಗದರ್ಶಕರೇ ಹಾಗೂ ನನ್ನೆಲ್ಲ ಬಂಧು ಮಿತ್ರರಿಗೆ ವಂದಿಸುತ್ತೇನೆ. ಇವತ್ತು ಪ್ರಪ್ರಥಮವಾಗಿ ನನ್ನಲ್ಲಿ ಚಿಕ್ಕ ಎಳವಿನ ಪ್ರಾಯದಿಂದಲೂ ನನ್ನಲ್ಲಿ ನಾಯಕತ್ವ ಗುಣವನ್ನು ಮೂಡಿಸಿ ಸಾಮಾಜಿಕವಾಗಿ ನನ್ನನ್ನು ಹೆಚ್ಚು ಬೆರೆಯುವಂತೆ ಮಾಡಿ ಸಮಾಜದಲ್ಲಿ ನನಗೆ ಗುರುತಿಸುವಂತೆ ಮಾಡಿದಂಥ ನನ್ನ ತಂದೆಯವರನ್ನು ನಾನು ಇವತ್ತು ನೆನೆಸ್ತೇನೆ. ಅದೇ ರೀತಿ ನನ್ನಲ್ಲಿ ಇರುವಂಥ ಆ ಒಂದು ಸಂಘಟನಾ ಒಂದು ಪ್ರತಿಭೆಯನ್ನು ಗುರುತಿಸಿ ನನಗೆ ಅವಕಾಶ ನೀಡಿ ಹಂತ ಹಂತವಾಗಿ ನನ್ನನ್ನು ಬೆಳೆಸಿದಂಥ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಾಮಚಾವಡಿ ಈ ಸಂಸ್ಥೆಗೂ ನಾನು ಋಣಿಯಾಗಿರುತ್ತೇನೆ ಎನ್ನುವ ಮಾತನ್ನು ಹೇಳುತ್ತಾ ಲಯನ್ಸ್ ಸೇವಾ ಸಂಸ್ಥೆಗೆ ನನ್ನನ್ನು ಪರಿಚಯಿಸಿದವರು ನನ್ನ ಹಿರಿಯರು ಮಾರ್ಗದರ್ಶಕರು ಆದಂಥ ಜಯರಾಮ್ ಸಾಂತ ಸರ್ ಅವರು ಅವರನ್ನು ಕೂಡ ನಾನು ಇವತ್ತು ನೆನೆಸ್ತೇನೆ. ಹಾಗೂ ನಮ್ಮ ಕ್ಲಬ್ ಸಾಧಾರಣ 8 ವರ್ಷದಿಂದ ಈ ಒಂದು ಕ್ಲಬ್ ಹಂತ ಹಂತವಾಗಿ ಸದೃಢವಾಗಿ ಬೆಳೆಯಲು ಸಹಕಾರ ನೀಡಿದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು ರತ್ನಾಕರ್ ರೈ ಕಾಯರ್ ಅವರಿಂದ ಆದಿಯಾಗಿ ಜಯರಾಮ್ ಸಾಂತ, ಉಮೇಶ್ ಗಂಭೀರ್, ವಿಜಯ ರೈ, ರವಿ ರೈ ಬಜೀರು, ಸಂಜೀವ ಜೋಗಿಯವರು, ಅರುಣ್ ಡಿಸೋಜರ್ ಅವರು, ಶಿವರಾಮ್ ರೈ ಅವರು ಈ ಎಲ್ಲ ಆದರ್ಶ ಅಧ್ಯಕ್ಷರುಗಳ ಶ್ರಮದಿಂದ ಈ ಒಂದು ಕ್ಲಬ್ ಇವತ್ತು ಒಂದು ಉತ್ತಮ ಸ್ಥಾನದಲ್ಲಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಎಲ್ಲ ಅಧ್ಯಕ್ಷರು ಮಾಡಿರುವಂಥ ಕೆಲಸಗಳೇ ನನಗೆ ಸ್ಫೂರ್ತಿ. ನಿಮ್ಮೆಲ್ಲರ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಎನ್ನುವಂಥ ಒಂದು ಮಾತನ್ನು ತಿಳಿಸುತ್ತಾ ನಿಮಗಿಂತ ಹೆಚ್ಚಾಗಿ ಕೆಲಸ ಮಾಡುವೆ ಎನ್ನುವ ಭ್ರಮೆ ನನಗಿಲ್ಲ. ಆದರೆ ನೀವೆಲ್ಲ ಕ್ಲಬ್ಬನ್ನು ಉಳಿಸಿಕೊಂಡು ಕ್ಲಬ್ಬಿನ ಎಲ್ಲ ಸದಸ್ಯರ ಆ ಒಂದು ಬಾಂಧವ್ಯ ಒಡನಾಟವನ್ನು ಉಳಿಸಿ ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಹಾಗೂ ಕ್ಲಬ್ಬಿನ ನಮ್ಮ ಸದಸ್ಯರ ಸಂಖ್ಯೆಯನ್ನು ಇನ್ನಷ್ಟು ವಿಸ್ತರಿಸುವಂತಹ ಕೆಲಸವನ್ನು ನಾವು ಈ ವರ್ಷದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವ ಒಂದು ಭರವಸೆಯನ್ನು ನಿಮಗೆಲ್ಲರಿಗೂ ನೀಡ್ತಾ
ಮುಖ್ಯವಾಗಿ ನಮ್ಮ ಕ್ಲಬ್ಬಿಗೆ ಪೂರ್ಣ ಸಹಕಾರ ನೀಡಿದಂಥ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿ, ಈ ಕ್ಲಬ್ಬಿನ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೂ ಹಾಗೂ ನೂತನ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಒಂದು ಕ್ಲಬ್ಬನ್ನು ಸ್ಥಾಪಿಸಿ ಆ ಕ್ಲಬ್ಬಿನ ಬೀಜವನ್ನು ಬಿತ್ತಿದವರು ಲಯನ್ ದೇವದಾಸ್ ಭಂಡಾರಿ ಹಾಗೂ ರಾಧಾಕೃಷ್ಣ ರೈ ಉಮಿಯಾರವರು. ಆ ಬಿತ್ತಿದ ಬೀಜವನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಪಾಲಿಸಿ ಪೋಷಿಸಿ ಅದಕ್ಕೆ ನೀರೆರೆದು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಕ್ಲಬ್ಬಿಗೆ ಸೇವೆಯನ್ನು ನೀಡಲು ನಮಗೆ ಉತ್ಸಾಹ ನೀಡಿದವರು. ತಮಗೆ ನಾನು ಸದಾ ಋಣಿಯಾಗಿದ್ದೇನೆ ಎನ್ನುವ ಮಾತನ್ನು ಹೇಳ್ತಾ, ಲಯನ್ಸ್ ಪ್ರಥಮವಾಗಿ ನಾನು ಲಯನ್ಸಿಗೆ ಬರುವಾಗ ಜಯರಾಮ್ ಸಾಂತರವರು ಕರೆದಾಗ ಪ್ರಾಮಾಣಿಕವಾಗಿ ಒಲ್ಲದ ಮನಸ್ಸಿನಿಂದ ನಾನು ಲಯನ್ಸಿಗೆ ಬಂದವನು. ಹಿರಿಯರಾದ ಜಯರಾಮ್ ಸಾಂತರವರ ಮಾತಿಗೆ ಕಟ್ಟುಬಿದ್ದು ಲಯನ್ಸಿಗೆ ಸೇರಿದ ನಂತರ ಲಯನ್ಸಿನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ನಾನು ಆಗ್ತಾ ಅದರ ಎಲ್ಲ ಒಂದು ಸಂಘಟನೆಯ 100 ವರ್ಷಗಳಿಗಿಂತ ಮಿಗಿಲಾದಂಥ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ ರೀತಿ ಕಾರ್ಯ ನಿರ್ವಹಿಸದೆ ಅನ್ನುವಂಥ ಒಂದು ಕುತೂಹಲಕಾರಿ ಒಂದು ವಿಚಾರ ನನಗೆ ಲಯನ್ಸ್ ಸಂಸ್ಥೆಯಲ್ಲಿ ನಾನು ತುಂಬ ಕಲಿತಿದ್ದೇನೆ. ಕೋಶಾಧಿಕಾರಿಯಾಗಿ ಕಾರ್ಯದರ್ಶಿಯಾಗಿ ಲಯನ್ಸ್ ಮುಡಿಪು ಕುರ್ನಾಡು ಸಂಸ್ಥೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಈಗ ಲಯನ್ಸ್ ಸಂಸ್ಥೆ ಅದೆಷ್ಟು ನನ್ನಲ್ಲಿ ಗಾಢವಾಗಿ ಬೇರೂರಿದೆ ಅಂತ ಹೇಳಿದರೆ, ಲಯನ್ಸ್ನಿಂದ ನೀನು ಬಿಟ್ಟು ಹೋಗು ಅಂತ ಹೇಳಿದರೂ ಕೂಡ ನಾನು ಲಯನ್ಸನ್ನು ಬಿಟ್ಟು ಹೋಗುವಂಥ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಆ ಕಾರಣ ಲಯನ್ಸ್ ನನ್ನ ಉಸಿರಿರುವ ತನಕ ಕೂಡ ನಾನು ಲಯನ್ಸ್ನ ಒಬ್ಬ ಸ್ವಯಂ ಸೇವಕನಾಗಿ ಇರ್ತೇನೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ, ಮುಖ್ಯವಾಗಿ 2 ವಿಚಾರಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ಲಯನ್ಸ್ ನನ್ನಲ್ಲಿ ಯಾಕೆ ಇಷ್ಟು ಆಳವಾಗಿ ಬೇರೂರಿದೆ ಅಂತ. ಮೊದಲನೇದಾಗಿ ಸೇವೆ. ಈಗಾಗಲೇ ಚಂದ್ರಾವತಿ ಅಕ್ಕನವರು ಬಂದು ಒಂದು ಮನೆಯ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಅವರಿಗೆ ಹಸ್ತಾಂತರಿಸಿದ್ದೇವೆ. ಆ ಮಹಿಳೆ ತನ್ನ ಮದುವೆಯಾಗಿ 4-5 ವರ್ಷ ಕಳೆದ ನಂತರ ತನ್ನ ಗಂಡನನ್ನು ಕಳ್ಕೊಳ್ತಾರೆ. 2 ಚಿಕ್ಕ ಮಕ್ಕಳು. ಗಂಡನ ಮನೆಯಿಂದ ಕೂಡ ಅಲ್ಲಿ ನಿಲ್ಲುವ ಪರಿಸ್ಥಿತಿ ಇಲ್ಲ. ತವರು ಮನೆಗೆ ಬರುವಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಕೂಡ ಅವರಿಗೆ ಆಶ್ರಯ ಸಿಗದಂತ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ನೆರೆಹೊರೆಯ ಪರಿಸರದವರಾದ ಕಾರಣ ನನ್ನಲ್ಲಿ ಬಂದು ವಿನಂತಿಸ್ತಾರೆ, ನನಗೆ ಒಂದು ಮನೆಯ ವ್ಯವಸ್ಥೆ ಆಗಬೇಕು, ಎಲ್ಲಿ ಕೂಡ ನಿಲ್ಲುವ ಪರಿಸ್ಥಿತಿ ಇಲ್ಲ ನನಗೆ ಅಂತ. ಆಗ ನನಗೆ ನೆನಪಿಗೆ ಬಂದದ್ದು ದೇವದಾಸ್ ಭಂಡಾರಿ ಅವರು. ಅವರನ್ನು ಕರ್ಕೊಂಡು ಹೋದಾಗ ಅವರನ್ನು ನೋಡಿ ದೇವದಾಸ್ ಭಂಡಾರಿ ಅವರ ಕರುಣಾಮಯಿ ವ್ಯಕ್ತಿತ್ವ ಅವರದು. ತಕ್ಷಣ ಇದ್ದದ್ದು ಒಂದೇ ಮನೆ. ಆ ಮನೆಯ ಆಲ್ರೆಡಿ ಅದು ಬುಕ್ಕಿಂಗ್ ಆಗಿತ್ತು ಬೇರೆಯವರಿಗೆ, ಆದರೆ ಅವರು ಅಲ್ಲಿ ನೆಲೆಸಿರಲಿಲ್ಲ. ಆ ಒಂದು ಮನೆಯನ್ನು ಚಂದ್ರಾವತಿ ಅಕ್ಕನವರಿಗೆ ವಾಸಿಸಲಿಕ್ಕೆ ಬಿಟ್ಟುಕೊಟ್ಟು ವಿದಯ ವೈಶಾಲ್ಯತೆಯನ್ನು ಅವರು ಮೆರೆದರು. 1 ವರ್ಷದ ನಂತರ ಅದರ ರಿಜಿಸ್ಟ್ರೇಷನ್ ಕೂಡ ಆಯಿತು. ಈಗ ಚಂದ್ರಾವತಿ ಅಕ್ಕನವರಿಗೆ ಒಂದು ಸುಂದರ ಒಂದು ಸೂರು ಅವರಿಗೆ ದೊರೆತಿದೆ ಅಂತ ಲಯನ್ಸ್ನ ಮುಖಾಂತರ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇನ್ನೊಂದು ವಿಚಾರ ಸಂಪರ್ಕ. ನನ್ನ ಆತ್ಮೀಯ ಮಿತ್ರರೊಬ್ಬರು ಕಳೆದ ಕುಂಭಮೇಳದ ಸಂದರ್ಭದಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಕುಂಭಮೇಳ ನಡೀತಿರುವಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ. ಅಲ್ಲಿನ ಡಿಸ್ಟ್ರಿಕ್ಟ್ ಗವರ್ನರಿಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಮೂಲಕ ಸಂವಹನ ನಡೆಸಿ ಅವರಿಗೆ ಅಲ್ಲಿ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ನಮ್ಮ ಲಯನ್ಸ್ ಸಂಸ್ಥೆ ಲಯನ್ಸ್ ಮುಡಿಪು ಕುರ್ನಾಡು ಅವರಿಗೆ ಒಂದು ಸಹಾಯವನ್ನು ಮಾಡಿತು. ಆಗ ಅಲ್ಲಿ ಹೋಗಿ ಅವರ ಒಂದು ಉಪಚಾರ ಎಲ್ಲವನ್ನು ಕೂಡ ಸ್ವೀಕರಿಸಿ ವಾಪಸ್ ಬಂದ ನಂತರ ಅವರು ಖುದ್ದಾಗಿ ನನಗೆ ಹೇಳಿದರು,
ನಿಮ್ಮ ಲಯನ್ಸ್ ಸಂಸ್ಥೆಗೆ ನಾನು ಕೂಡ ಸೇರ್ತೇನೆ. ಅತ್ಯುತ್ತಮವಾದ ಒಂದು ದೂರದ ಯಾವುದೋ ಒಂದು ಊರದಲ್ಲಿ ನಮಗೆ ಆ ಒಂದು ವ್ಯವಸ್ಥೆಯನ್ನು ಉತ್ತಮವಾಗಿ ನನಗೆ ಎಲ್ಲವನ್ನು ಕೂಡ ಅವರು ನೋಡಿಕೊಟ್ರು. ಹಾಗಾಗಿ ಲಯನ್ಸ್ ಸಂಸ್ಥೆ ಅದು ಯಾವುದೇ ದೇಶದಲ್ಲಿರಲಿ ಅಥವಾ ಯಾವುದೇ ಜಾಗದಲ್ಲಿರಲಿ, ಲಯನ್ಸ್ನ ಒಬ್ಬ ಪ್ರತಿನಿಧಿ ಅಂತ ಹೇಳಿದರೆ ಖಂಡಿತವಾಗಿಯೂ ಅವರಿಗೆ ಯಾವ ಒಂದು ಪ್ರದೇಶದಲ್ಲಿ ಕೂಡ ಅವರಿಗೊಂದು ಮನ್ನಣೆ ಸಿಗ್ತದೆ ಅನ್ನುವುದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳುತ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಯೊಳಗೆ ಹೋಗೊಟ್ಟು ಹೆಚ್ಚಿನ ರೀತಿಯಲ್ಲಿ ಅತಿಥಿಗಳು ನನ್ನ ಆತ್ಮೀಯ ಮಿತ್ರರು ಬಂದಿದ್ದಾರೆ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರಾದ ವಿಜೇತ್ ಪಜೀರು ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಕೂಡ ನಾನು ಇವತ್ತು ಅವರಿಗೆ ಸ್ವಾಗತವನ್ನು ಬಯಸುತ್ತಾ ನನ್ನ ಮುಂದಿನ ಸೇವಾವಧಿಗೆ ಕ್ಲಬ್ನ ಸಂಪೂರ್ಣ ಸಹಕಾರವನ್ನು ಎರಡು ಕೈ ಜೋಡಿಸಿ ನಾನು ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಸಂಸ್ಥೆಯಿಂದ ಏನೆಲ್ಲ ಸೇವೆ ಮಾಡಬಹುದೆಂದು ನಮಗೆ ಮನದಟ್ಟು ಮಾಡಿ ಉತ್ತಮವಾದ ಸೇವೆ ಲಯನ್ಸ್ ಕ್ಲಬ್ನಲ್ಲಿ ಮಾಡುತ್ತೇನೆಂದು ಭರವಸೆ ನೀಡಿದಂಥ ನಮ್ಮ ಮುಡಿಪುಕ್ಕನಾಡ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಅಜಿತ್ ಅವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಗ್ರಾಮ ಚಾವಡಿ ಇದರ ಅಧ್ಯಕ್ಷರಾದ ವಿಜೇತ್ ಪಜೀರವರು ನಮ್ಮೊಟ್ಟಿಗಿದ್ದಾರೆ. ಈಗಾಗಲೇ ಶ್ರೀಕೃಷ್ಣ ಭಜನಾ ಮಂದಿರ ಪಜೀರ್ ಇದರ ಸಹ ಅಧ್ಯಕ್ಷರಾಗಿ ಕಳೆದ 3 ವರ್ಷದಿಂದ ಉತ್ತಮ ಸೇವೆ ಮಾಡ್ತಿದ್ದಾರೆ. ಅವರ ಮಟ್ಟಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಪಜೀರು ಓಂ ಶ್ರೀ ಗಣೇಶ ಯುವಕ ಮಂಡಳದ ಅಧ್ಯಕ್ಷರಾದ ನಮ್ಮ ಜಗದೀಶ್ ಕೋಟೆಯವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂಥ ಹರೀಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಹರೀಶಣ್ಣನವರಿಗೆ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಇನ್ನು ಮುಂದಕ್ಕೆ ಲಯನ್ಸ್ ಕ್ಲಬ್ ಸೋಮೇಶ್ವರ ಇದರ ಪ್ರತಿನಿಧಿಗಳು ಬಂದಿರ್ತಾರೆ. ಅವರು ಸಹ ಆತ್ಮೀಯವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಶಿವರಾಮ್ ರೈ ಅವರು ಮನದಾಳದ 2 ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಅಂತ ಎಲ್ಲ ಲಯನ್ಸ್ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಲಯನ್ಸ್ ಕ್ಲಬ್ ಕುರ್ನಾಡು, ಮುಡಿಪು ಕುರ್ನಾಡು ಇದರ ಒಂದು ಸದಸ್ಯನಾಗಿ ನಾನು ಇಲ್ಲಿ ಸೇರಲು ನಮ್ಮ ವಿಜಯರವರನ್ನು ಪ್ರಪ್ರಥಮವಾಗಿ ನಾನು ನೆನೆಸ್ಕೊಳ್ಬೇಕಾಗ್ತದೆ. ನಿಜವಾಗಿ ನನ್ನ ಊರು ದೂರದ ಮಂಚಿಯಲ್ಲಿ ನಿಜವಾಗಿ ನಾನು ಮಂಚಿಯಲ್ಲಿ ಜಾಯ್ನ್ ಆಗಬೇಕಿತ್ತು. ಏನೋ ಅನಿವಾರ್ಯ ಕಾರ್ಯದಿಂದ ನನ್ನ ಈ ಮುಡಿಪು ಕುರ್ನಾಡಿಗೆ ನನ್ನ ಜನರಿಗೆ ಒಂದು ಪರಿಚಯ ಮಾಡುವಂಥ ಒಂದು ಅಲ್ಲಿಯ ಜನರ ಸೇವೆಯನ್ನು ಮಾಡುವಂಥ ಒಂದು ಯೋಗ ನನ್ನ ಪಾಲಿಗೆ ಬಂದಿದೆ ಅಂತ ಹೇಳಲು ನನಗೆ ತುಂಬ ಸಂತೋಷವಾಗಿದೆ. ನಾನು ಕಳೆದ ಒಂದು 8 ವರ್ಷ ನಮ್ಮದು ಆಯಿತು. ಈಗ 8 ವರ್ಷದಿಂದ ನಾನು ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯನಾಗಿ ನನ್ನಿಂದ ಆಗುವಂಥ ಎಲ್ಲ ದೇಣಿಗೆಯನ್ನು ನೀಡಿ ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗಿ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಲಯನ್ಸ್ ಸಂಸ್ಥೆಗೆ ಸೇರಿದ ಮೇಲೆ ನನಗೆ ಒಂದು ನಾವು ಅರುಣ್ ಡಿಸೋಜಾರವರ ಅವರ ಅಧ್ಯಕ್ಷರಾಗಿರುವಂಥ ಕಾರ್ಯಕ್ರಮದಲ್ಲಿ ನಾನು ಕಾರ್ಯದರ್ಶಿಯಾಗಿ ಅವರ ತಂಡದಲ್ಲಿದ್ದೆ. ಆವಾಗ ಗೀತ್ ಪ್ರಕಾಶ್ ಅವರು ಒಂದು ಮಾತು ಹೇಳಿದರು, ಲಯನಿಗೆ ಸೇರೋದು ಮುಖ್ಯ ಅಲ್ಲ, ಲಯನಿಸಲ್ಲಿ ಒಂದು ಸೇರಿದ ಮೇಲೆ ವ್ಯಕ್ತಿಯಾಗಿ ಅವನು ಹೊರಗೆ ಬರಬೇಕು ಅಂತ ಅವರು ನಮಗೆ ಪ್ರಪ್ರಥಮವಾಗಿ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ನಮಗೆ ಅವರು ಹೇಳಿದರು. ಆ ಮಾತಿಂದ ನಾನು ನಿಜವಾಗ್ಲೂ ವೇದಿಕೆಯಲ್ಲಿ ಯಾವಾಗಲೂ ನಾವು ಹಿಂದೆ ನಿಂತು ನಾವು ಕೆಲಸ ಕಾರ್ಯವನ್ನು ಮಾಡ್ತೇವೆ. ನಾವು ವೇದಿಕೆಯಲ್ಲಿ ಮೈಕ್ ಇಡೋದು ಭಾಳ ಕಡಿಮೆ. ಹಾಗೆ ಇಲ್ಲಿ ನನಗೆ ಅನಿವಾರ್ಯವಾಗಿ ಮೈಕ ಹಿಡಿಯಲೇಬೇಕಾಯಿತು. ಆವಾಗ ನಾನು ಅದೇ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ಕೂಡ ಅವರು ರವಿಯನ್ನವರು ಬರೆದು ಕೊಟ್ಟಿದ್ದರು. ಅದು ನನಗೆ ಈಗ ಆ ಕೊರಳಿಗೆ ನಾನು ಇದು ಬೀಡುವಾಗಲೇ ನನಗೆ ಒಂದು ಸ್ಪಿರಿಟ್ ಬಂತು, ಇನ್ನೂ ಬೀಳುದಿಲ್ಲ ಅಂತ. ಅದಕ್ಕೆ ಈಗ ಸಂಜೆವನ್ನ ಹೇಳಿದರು, ಈರ ಅಪ್ಪಗ ಪಾತಿರ್ತಾರೆ ಇತ್ತೆ ಪಾತ್ರಲ್ಲ ಯಾವಂಡ ಇದನ್ನ ಇತ್ತ ಕೊರಳ್ದಂದು ಆರೇ ಪೋಪಣದ ಇಡ್ದಂಗೆ ಸ್ಪಿರಿಟ್ ಕಮ್ಮಿ ಆಪಣ ಅಂಚಲ್ಲ ಇತ್ತ ಸ್ಪಿರಿಟ್ ಕಮ್ಮಿ ಆತಜ್ಜಿ ನಲ್ಲ ಹೆಂಗೊಂಜಿ ಮೈಕಡೆ ಪಾತಿರೋಳಿ ಬಂದ್ಬಿಡು ಒಂಜಿ ಹೆಂಗೊಂಜಿ ಇತ್ತಂಜಿ ಸ್ಪಿರಿಟ್ ಬೈದನು ಇನ್ನೊಂಡ ಮೈಕದ ಪತ್ತನ ಇಂಚು ದರಿತೋಂದಿ ಇತ್ತ ಅಂಚದಲ್ಲ ಇದು ನಮ್ಮ ನಾರ್ಮಲ್ ಇಲ್ಲಲ್ಲೇ ಪತ್ತನ ಹಾಗೆ ಇನ್ನು ಕೂಡ
ನಾನು ಲಯನ್ಸಲ್ಲಿ ಇವರು ನಮ್ಮ ಈಗ ಅಜಿತ್ ಅವರು ಹೇಳಿದಾಗೆ ಲಯನ್ ಬಿಟ್ಟು ಹೋದರೂ ಕೂಡ ನಾನು ಬಿಡುಗು ಹೋಗೋದಿಲ್ಲ. ಅದೇ ಲಯನ್ಸಲ್ಲಿ ನಾನು ಪರ್ಮನೆಂಟಾಗಿ ಇರ್ತೇನೆ ಒಂದು ವೇಳೆ. ಹಾಗೆ ನಾನು ಹೇಳುತ್ತಾ ಇನ್ನೂ ಕೂಡ ಈ ಪರಿಸರದಲ್ಲಿ ಮುಡಿ ಪರಿಸರದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ನನ್ನಿಂದಾಗುವ ದೇಣಿಗೆಯನ್ನು ನೀಡಿ ಇನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಹೇಳುತ್ತಾ, ಹಾಗೆ ನನ್ನ ಅವಧಿಯಲ್ಲಿ ನಮ್ಮ ನಿತಿನ್ ಬಾಳೆಪಣಿಯವರು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದಾಗ ಅವರಿಗೆ ಒಂದು ನನ್ನ ಚಿಕ್ಕ ಕಿರುಕಾಣಿಕೆಯನ್ನು ನೀಡ್ತಾ ಇದ್ದೇನೆ. ನನ್ನ ಎಲ್ಲ ರಿಪೋರ್ಟ್ಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಡಿಸ್ಟಿಕ್ಕಿಗೆ ಕಳಿಸಿದಂಥ ನಮ್ಮ ನೆಚ್ಚಿನ ಅಜಿತ್ ಅವರಿಗೂ ಕೂಡ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಲು ನಾನು ಇಚ್ಛಿಸಪಡಿಸ್ತೇನೆ. ಅಜಿತ್, ನೀರಿದೆ. ನನಗೆ ಒಂದು ಈಗ ಒಂದು ಕತೆ ನೆನಪು ಬರ್ತಾ ಉಂಟು. ಈಗ ಎಲ್ಲ ತಾಯಿಯಂದಿರು ಅಡುಗೆ ಮಾಡೋದನ್ನು ನೀವು ಗಮನಿಸಿರ್ತೀವಿ. ಹಾಗೆ ಅಡುಗೆ ಈಗ ಎಲ್ಲ ಗ್ಯಾಸ್ ಆಗಿದೆ, ಈಗ ಎಲ್ಲ ಗ್ಯಾಸಲ್ಲಿ ಮಾಡ್ತಾಯಿದ್ವಿ. ಮುಂಚಿನ ಕಾಲದಲ್ಲಿ ನಮ್ಮ ತಾಯಿಯಂದಿರು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದರು. ಹಾಗೆ ಒಲೆಯಲ್ಲಿ ಅಡುಗೆ ಮಾಡುವಾಗ ಬಿಸಿಯಾದ ನೀರಿಗೆ ಅಕ್ಕಿಯನ್ನು ಹಾಕ್ತೇವೆ. ಅಕ್ಕಿ ಇದು ಪಾತ್ರೆಗೆ ಬೀಳ್ತದೆ, ಅದರಲ್ಲಿ ಕೆಲವು ಅಕ್ಕಿಗಳು ಕೆಳಗೆ ಬೀಳ್ತವೆ. ಹಾಗೆ ತಾಯಿ ಅದನ್ನು ಸೀದಾ ಒಲೆಗೆ ತಳ್ತಾರೆ. ಅಂದರೆ ಅಲ್ಲಿ ನಾವು ಗಮನಿಸಬೇಕಾಗ್ತದೆ ಅಂದರೆ, ನಾನೀಗ ಲಯನ್ಸನ್ನು ಸೇರಿದ ಮೇಲೆ ನಾನು ಆ ಅಕ್ಕಿಯಾಗಿ ಕೆಳಗೆ ಬೀಳ್ತಿದ್ರೆ ನಾನು ಆವಾಗಲೇ ಸುಟ್ಟೋಗಿದ್ದೆ. ಈ ಲಯನ್ಸನ್ಸಿಗೆ ಸೇರಿದ ಮೇಲೆ ನಾನು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಬೆಳೆಯುವಂತೆ ಆಗಿದೆ ಅನ್ನೋಂಥ ನನ್ನ ಮನದಾನದ ಮಾತನ್ನು ಆಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೆ. ನಮ್ಮ ಲಯನ್ಸ್ ಕ್ಲಬ್ಬಿನ ಈ ಲಯನ್ಸ್ ಕ್ಲಬ್ಬಿಗೆ ಬಂದರೆ ನಾಯಕತ್ವ ಗುಣ ನಮ್ಮಲ್ಲಿ ಬೆಳೀತದೆ. ನಾವು ಸಹ ವ್ಯಕ್ತಿಗತವಾಗಿ ಬೆಳೆಯಬಹುದೆಂದು ಹೇಳಿ ಶಿವರಾಮರಯ್ಯ ಅವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮುಡಿಪುಕೂರಿನ ಲಯನ್ಸ್ ಕ್ಲಬ್ಬಿನ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಕ್ಲಬ್ಬಿನ ಸದಸ್ಯರಾದ ಜಗದೀಶ್ ಪಲಾಯಿ ಅವರ ಮಗಳು ಹಿತಾ, ಇವರು ನಮ್ಮ ಹತ್ತಿರದ ಆಶಿಷಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಈ ವರ್ಷ SSLCಯಲ್ಲಿ 87% ಅಂಕವನ್ನು ಪಡೆದು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ತಾಯಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮ ದೇವದಾಸ್ ಭಂಡಾರಿ ಅವರು, ಅವರ ಶ್ರೀಮತಿ ಸುಕಲತಕ್ಕನವರು ಅವರಿಗೆ ಶಾಲನ್ನು ಹಾಕಿ ಒಂದು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ಅಭಿನಂದನೆಯನ್ನು ಸ್ವೀಕಾರ ಮಾಡಿದ ಕುಮಾರಿ ಹಿತಾ ಇವರಿಗೆ ಧನ್ಯವಾದಗಳು. ನಮ್ಮ ಮುರಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಬಗ್ಗೆ ಶುಭಕಾಮನೆಯನ್ನು ಲಯನ್ ರಾಧಾಕೃಷ್ಣರಯ್ಯ ಅವರು ನೀಡಬೇಕಾಗಿ ವಿನಂತಿ ಮಾಡಿ. ಮುಡಿಪು ಕುರ್ನಾಡ್ ಇದರ ನೂತನ ಅಧ್ಯಕ್ಷರೇ, ಪದಗ್ರಹಣಾಧಿಕಾರಿಯಾಗಿ ಪದಗ್ರಹಣವನ್ನು ಮಾಡಿದಂತಹ ನಮ್ಮ ಆತ್ಮೀಯರು, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಹಿರಿಯ ಸದಸ್ಯರಾದಂತಹ ದೇವದಾಸ್ ಭಂಡಾರಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಲಯನ್ ಬಂಧುಗಳೇ, ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡ್ ಇವಾಗ ಬಾರಿ ಮುಡಿಪು ಕುರ್ನಾಡ್ ಅಂದರೆ ನಮಗೆ ಒಂದು ಹೆಮ್ಮೆ ಆಗ್ತದೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯಿಂದ ಪ್ರವರ್ತಿಸಲ್ಪಟ್ಟಂತಹ ಒಂದು ಕ್ಲಬ್ಬು ಮುಡಿಪು ಕುರ್ನಾಡ್. ಇವಾಗಲೂ ಎಲ್ಲರೂ
ಭಾಷಣ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ. ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಈ ಕ್ಲಬ್ಬು ಪ್ರಾರಂಭ ಆಗುವಾಗ ನನಗೂ ನನ್ನ ದೇವದಾಸ್ ಭಂಡಾರಿ ಅವರಿಗೂ ಭಾರಿ ಹೆದರಿಕೆ ಇತ್ತು. ನಾವು ಯಾವಾಗಲೂ ಮಾತಾಡ್ತೇವೆ. ಅವರು ಕೇಳಿದ್ರು, ರಾಧಣ್ಣ ಎಂಚ ನಮ್ಮ ಮುಡಿಪು ಗುರುನಾಡು ಮಿತ್ತು ಬೂರ್ವ. ನನಗೂ ಅವರು ಮಾತಾಡುವಾಗ ನಾವು ಒಂದು 4-5 ವರ್ಷದಲ್ಲಿ ಅವರ ಹಿಂದೆ ಇದ್ದೇವೆ. ಪ್ರತಿ ವರ್ಷ ಅವರ ಚಟುವಟಿಕೆಗಳನ್ನು ನಾವು ಗಮನಿಸ್ತಲೇ ಇದ್ದೇವೆ. ಅದರ ಒಟ್ಟಿಗೆ ಮುಡಿಪು ಕುರ್ನಾಡಿನ ಹಿರಿಯ ಸದಸ್ಯರು ಹಲವಾರು ಜನ ಇದ್ದಾರೆ. ಈಗ ಆದಂಥ ಕೆಲವು ಪಾಸ್ಟ್ ಪ್ರೆಸಿಡೆಂಟ್ಗಳಿದ್ದಾರೆ. ಡಿಸ್ಟಿಕಲ್ಲಿ ಸ್ವಲ್ಪ ಕೆಲಸ ಮಾಡ್ತಕ್ಕಂತಹ ವಿಜಯ್ ರೈ, ಇವರೆಲ್ಲ ಉತ್ತಮ ಕಾರ್ಯವನ್ನು ಕೊಟ್ಟು ತಮ್ಮ ಮುಖಾಂತರ ಈ ಕ್ಲಬ್ಬನ್ನು ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅಜಿತ್ ಅದರಲ್ಲಿ ಅತ್ಯುತ್ತಮವಾಗಿ ಎಲ್ಲ ಕಾರ್ಯಗಳನ್ನು, ಆ ಪ್ರೆಸಿಡೆಂಟ್ ಯಾರಾದರೂ ಸೆಕ್ರೆಟರಿ ಯಾರಾದರೂ ಅವರ ಕೆಲಸಗಳನ್ನು ಮಾಡೋದು ಅತಿ ಹೆಚ್ಚು. ತನ್ನ ಪ್ರೆಸ್ನಲ್ಲಿ ಕೂತ್ಕೊಂಡು ಪ್ರತಿಯೊಂದು ವಿಚಾರಗಳನ್ನು ಅಜಿತ್ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಏನೋ ಕೆಲಸ ಬಂದರೂ ಅಜಿತ್ ಅದರಲ್ಲಿ ನಮ್ಮ ವಿಚಾರದಲ್ಲಿ ನಾವು ಈಗ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ನನಗೆ ಅಜಿತ್ ಬೇಕು ಅಂತ ಒಂದು ಅಜಿತನ್ನು ಈ ವರ್ಷ ಈ ಕ್ಲಬ್ಬಿಗೆ ಒಂದು ಪ್ರೆಸಿಡೆಂಟ್ ಮಾಡಿದ್ದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಲಬ್ಬು ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತದೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಗೆ ಒಂದು ಸರಿಸಾಟಿಯಾದಂತಹ ಒಂದು ಕ್ಲಬ್ ಆಗಿ ಮುಡಿಪು ಕುರ್ನಾಡು ಕೂಡ ಹೊರಹೊಮ್ಮುತ್ತದೆ. ಇವತ್ತು ಪದಗ್ರಹಣ ಸ್ವೀಕರಿಸಿದಂಥ ಅಜಿತ್ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನೀಡಿದರು. ಅದರಲ್ಲೂ ಒಂದು ಬಡ ಮಹಿಳೆಗೆ ಅಲ್ಲಿ ನಮ್ಮ ದೇವದಾಸ್ ಭಂಡಾರಿಯವರ ಒಂದು ದಾನ ಮಾಡಿದಂತಹ ಜಾಗದ ಅಲ್ಲಿ ಮನೆಯಲ್ಲಿ ಆ ರಿಜಿಸ್ಟ್ರೇಷನ್ ಖರ್ಚನ್ನು ಕಂಪ್ಲೀಟ್ ಭರಿಸುವಲ್ಲಿ ಎಲ್ಲವನ್ನು ಕೊಟ್ಟು ಆ ಮಹಿಳೆಗೆ ಒಂದು ಸೂರನ್ನು ಕಾಣಿಸುವಲ್ಲಿ ಅಜಿತರ ಪಾತ್ರ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಲಯನ್ಸ್ ಅಂತ ಹೇಳಿದರೆ ಸೇವೆ. ಆ ಸೇವೆಯ ಮುಖಾಂತರ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದು ನಿಜವಾಗಿಯೂ ಒಂದು ಪ್ರಾಮಾಣಿಕತನವನ್ನು ಕಾಣಿಸ್ತದೆ. ಯಾಕಂತ ಹೇಳಿದರೆ ಒಂದು ನಮಗೆ ಜೀವನದಲ್ಲಿ ದೇವರು ಎಲ್ಲವನ್ನು ಕೊಟ್ಟಿರ್ತಾನೆ, ಆದರೆ ಸಮಾಜಕ್ಕೆ ನಾವು ಏನನ್ನು ಕೊಟ್ಟಿದ್ದೇವೆ ಅದು ಮುಖ್ಯ. ಅಂಥ ಕೆಲಸವನ್ನು ಅಜಿತ್ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶಿವರಾಮ್ ಕಳೆದ ವರ್ಷ ಒಳ್ಳೆಯ ರೀತಿಯಲ್ಲಿ ಈ ಕ್ಲಬ್ಬನ್ನು ಮುಂದುವರಿಸಿದ್ದಾರೆ. ಹಿರಿಯ ಸದಸ್ಯರ ಮಾರ್ಗದರ್ಶನದೊಂದಿಗೆ ಎಲ್ಲರನ್ನು ಕೂಡಿಸಿಕೊಂಡು ಒಗ್ಗಟ್ಟಾಗಿ ಕ್ಲಬ್ಬಿಗೆ ತನ್ನ ಶ್ರಮವನ್ನು ನೀಡಿ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಆ ಕ್ಲಬ್ಬನ್ನು ಮುಂದುವರಿಸುವಲ್ಲಿ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೂ ಅವರ ತಂಡಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಕ್ಲಬ್ಬು ಅತ್ಯುತ್ತಮವಾಗಿ ಮುನ್ನಡೆಯಲಿ. ಎಲ್ಲರೂ ಮುಡಿಪಿನ ಪರಿಸರದಲ್ಲಿ ಈ ಕ್ಲಬ್ಬು ಎಲ್ಲರಿಗೂ ಒಂದು ಮಾದರಿಯಾಗಲಿ, ಎಲ್ಲರಿಗೂ ಒಂದು ಸೇವೆ ಸಿಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಲಯನಿಸಂ. ಇನ್ನು ಮುಂದಕ್ಕೆ ಮಾಡಲಿ ಎಂದು ಶುಭ ಹಾರೈಸಿದಂಥ ಲಯನ್ ರಾಧಾಕೃಷ್ಣ ರೈ ಅವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳು. ಇನ್ನು ಮುಂದಕ್ಕೆ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕ ಭಂಡಾರಿ ಅವರು 2 ಶುಭ ನುಡಿಯನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಗ್ರಹಣಗೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಅಜಿತ್ ರವರೇ, ಇವತ್ತಿನ ಮುಖ್ಯ ಅತಿಥಿಯಾಗಿ ಪದಗ್ರಹಣದ ಪೌರೋಹಿತ್ಯವನ್ನು ಚಂದವಾಗಿ ನಡೆಸಿಕೊಟ್ಟ ನಮ್ಮ ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರೇ ಹಾಗೂ ಸುಕಲತಾ ಭಂಡಾರಿ ಅವರೇ, ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ, ಇವತ್ತು ಈ ಕ್ಲಬ್ಬನ್ನು ಶುಭ ಶಂಸನೆಗೈಯಲು ತುಂಬ ಸಂತೋಷ ಪಡ್ತದೆ. ಅದರಲ್ಲೂ ರಾಧಣ್ಣ ಅವರ ಬಗ್ಗೆ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಅವರು ಏನು ಹೇಳಿದಾರೋ ಅದಕ್ಕೂ ನಂದು ಜೈ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಇವತ್ತು ಪದಗ್ರಹಣಗೊಂಡ ಅಜಿತ್ ರವರು ಮತ್ತು ಅವರ ತಂಡ ಈಗಾಗಲೇ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿ, ಅವರಿಗೆ ದೇವರು ಇನ್ನೂ ಹೆಚ್ಚು ಕೆಲಸವನ್ನು ಮಾಡುವ ಶಕ್ತಿ ಕೊಡಲಿ, ಇಡೀ ಡಿಸ್ಟಿಕಲ್ಲಿ ಅವರೊಂದು ಹೆಸರು ತರುವ ಹಾಗೆ ಮಾಡಲಿ ಎಂದು ಹಾರೈಸುತ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸುತ್ತಿದ್ದೇನೆ. ಈಗಾಗಲೇ ಅಧ್ಯಕ್ಷ ಸ್ಥಾನದಿಂದ ವಿರಮಿಸಿ ಮುಂದೆ ಝೋನ್ ಎನ್ವೈ ಆಗಿ ಭರ್ತಿಗೊಂಡಿರುವ ಶಿವರಾಮ್ ಶೆಟ್ಟರು
ಹಾಗೆ ಅವರ ಇಡೀ ತಂಡ ಕಳೆದ 1 ವರ್ಷದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಜಿಲ್ಲೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದು ತಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ರೂವಾರಿ ಪದಗ್ರಹಣದ ಪೌರೋಹಿತ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಸೇವಾ ಕಾರ್ಯಗಳಲ್ಲೂ ಒಂದು ಹೆಂಗಸಿಗೆ ಮನೆಯನ್ನು ಮಾಡುವಲ್ಲಿ ತಮ್ಮದಾದ ದೇಣಿಗೆಯನ್ನು ಮಹತ್ತರವಾದ ದೇಣಿಗೆಯನ್ನು ಇಟ್ಟು ಇಡೀ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಇಷ್ಟೆತ್ತರ ಮಟ್ಟಿಗೆ ತರುವಲ್ಲಿ ತನ್ನ ಸಕಲ ಸಹಕಾರವನ್ನು ಇತ್ತು. ಇವತ್ತು ಈ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಟ್ಟ ನಮ್ಮ ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರಿಗೆ ಹಾಗೂ ಅವರ ಒಟ್ಟಿಗೆ ಸರ್ವ ಸಹಕಾರವನ್ನು ನೀಡ್ತಿರುವ ಸುಕಲತಾ ಭಂಡಾರಿ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಲಯ ಅಧ್ಯಕ್ಷರಾದ ವಸಂತ್ ಶೆಟ್ಟಿ ಇದ್ದಾರೆ ನಮ್ಮೊಟ್ಟಿಗೆ. ನಮ್ಮ ರೀಜನಲ್ ಕ್ಲಬ್ ಇದ್ದು ಮಂಗಳ ಗಂಗೋತ್ರಿದ ಅಧ್ಯಕ್ಷರಾದ ಶರತ್ ರಾಜ್ ಶೆಟ್ಟಿ ಹಾಗೂ ಈ ಒಂದು ಮುಡಿಪು ಕುರ್ನಾಡು ಸಂಸ್ಥೆಯನ್ನು ಸ್ಥಾಪಿಸಲು ತನ್ನ ಸರ್ವ ಸಹಕಾರ ನಿಂತು ಅದರ ಹಿಂದೆಯೇ ಬೆನ್ನೆಲುಬಾಗಿ ನಿಂತುಕೊಂಡಿರುವ ನಮ್ಮ ಉಮ್ಮಿಯ ರಾಧಾಕೃಷ್ಣ ರೈ ಅವರು ಇಂದು ಈ ಸಭೆಯಲ್ಲಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ರೀಜನ ಕ್ಲಬ್ಬಿನ ಅಧ್ಯಕ್ಷರಾದ ಸೋಮೇಶ್ವರದ ಅಧ್ಯಕ್ಷರು ಅವರ ತಂಡ ಇದೆ, ಪೆರ್ಮನ್ನೂರು ಕ್ಲಬ್ಬಿನ ಅಧ್ಯಕ್ಷರು ಅವರ ತಂಡ, ನಮ್ಮ ಚೋಟಮಂಗ್ಳೂರಿನ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಎಲ್ಲ ಇದ್ದಾರೆ. ಹಾಗೆಯೇ ಬಂದಂಥ ಎಲ್ಲ ಸದಸ್ಯರಿಗೂ ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತಾ ಈ ಕ್ಲಬ್ಬಿನ ಪ್ರತಿಯೊಬ್ಬ ಸದಸ್ಯರಿಗೂ, ಚಾರ್ಟರ್ ಮೆಂಬರ್ ಹಾಗೂ ಹಿರಿಯ ಎಲ್ಲ ಸದಸ್ಯರಿಗೂ ತುಂಬ ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ರೀಜಿಯನ್ ಕಾನ್ಫರೆನ್ಸ್ ನಡೆಯಲಿಕ್ಕಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಬಯಸುತ್ತಾ ನನಗೆ ಕೊಟ್ಟ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಲಯನ್ಸ್ ಬಂಧುಗಳಿಗೆ ಮನದಾಳದಿಂದ ಅಭಿನಂದನೆ ಸಲ್ಲಿಸಿದ ಮಲ್ಲಿಕಾ ಭಂಡಾರಿಯವರಿಗೆ ಅನಂತ ಕೃತಜ್ಞತೆಗಳು. ಇನ್ನು ಮುಂದಕ್ಕೆ ವಲಯ ಅಧ್ಯಕ್ಷರಾದ ವಸಂತ್ ಶೆಟ್ಟಿ ಅವರು 2 ಶುಭ ನುಡಿಯನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅಜಿತ್ ರವರೇ ಹಾಗೂ ಪದಗಣಾಧಿಕಾರಿ ದೇವದಾಸ್ ಭಂಡಾರಿ ಮತ್ತು ಸುಕಲತಾ ಭಂಡಾರಿ ಅವರೇ, ರಾಧಾಕೃಷ್ಣನ್ ಅವರೇ, IPP ಶಿವರಾಮ್ ರೈ ಅವರೇ, RC ಮಲ್ಲಿಕಾ ಅವರೇ, ಗಂಗೋತ್ರಿಯ ಅಜಿತ್ ರವರೇ ಹಾಗೂ ವೇದಿಕೆಯ ಮುಂಭಾಗದಿರುವ ಗೌರವಾನ್ವಿತ ಲಯನ್ಸ್ ಸದಸ್ಯರೇ ಹಾಗೂ ನನ್ನೊಟ್ಟಿಗೆ ನನ್ನ ಮಾತೃ ಸಂಸ್ಥೆ ವಿಟ್ಲ ಸಿಟಿಯಿಂದ ಬಂದ ವಿ ಸೀನಾ ಹಾಗೂ ಕೃಷ್ಣಪ್ಪಣ್ಣ, ನಾಗರಾಜಯ್ಯ ಹಾಗೂ ತರ್ನಪ್ಪಣ್ಣ ಇವರುಗಳಿಗೂ ನಿಮಗೆಲ್ಲರಿಗೂ ಶುಭ ಸಂಜೆಯ ಶುಭ ಪ್ರಣಾಮಗಳು. ಇಂದು ಅಧ್ಯಕ್ಷರಾಗಿ ಪದಗ್ರಹಣಗೊಂಡ ಅಜಿತ್ ರವರಿಗೆ ನನ್ನ ಹಾಗೂ ನನ್ನ ಕ್ಲಬ್ಬಿನ ಜಿಲ್ಲೆಯ ಪರವಾಗಿ ಶುಭಾಶಯವನ್ನು ತಿಳಿಸಿದ್ದೇನೆ. ಹಾಗೆ ನಮ್ಮ ಅಚ್ಚುಕಟ್ಟಾಗಿ ಪದಗ್ರಹಣ ನಡೆಸಿಕೊಟ್ಟ ದೇವದಾಸ್ ಭಂಡಾರಿ ನಿಮಗೂ ಅಭಿನಂದನೆಗಳು. ಹಾಗೂ ಕಳೆದ ವರ್ಷ ಅಧ್ಯಕ್ಷರಾಗಿದ್ದ ಶಿವರಾಮ್ ಶೆಟ್ಟಿ ಮತ್ತು ಅವರ ತಂಡಕ್ಕೂ ಶುಭಾಶಯವನ್ನು ಗೈಸುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಶುಭಾಶಯಗಳು. ಅವಕಾಶಕ್ಕಾಗಿ ವಂದನೆ. ಲಾಂಗ್ ಲೀವ್ ಲಯನಿಸಮ್. ನಮ್ಮ ನಿರ್ಗಮಿತ ಅಧ್ಯಕ್ಷರಾದ ಶಿವರಾಮ್ ರೈ ಹಾಗೂ ನಮ್ಮ ಕಾರ್ಯದರ್ಶಿ ಡಾಕ್ಟರ್ ನಿತಿನ್ ಬಾಲಕುಣಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ವಿನಂತಿ. ಮುಡಿಪು ಕುರ್ನಾಡ್ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕೊನೆಯ ಹಂತ
ಈಗ ಧನ್ಯವಾದ ಸಮರ್ಪಣೆ ನಮ್ಮ ಕಾರ್ಯದರ್ಶಿ ಭಾಸ್ಕರ್ ಜೋಗಿಯವರಿಂದ. ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಲಯನ್ಸ್ ಕ್ಲಬ್ ಮುಡಿಪು ವಲಯದ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಪದಗ್ರಹಣ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಲಯನ್ಸ್ ಶ್ರೀ ದೇವದಾಸ ಭಂಡಾರಿ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಹಾಗೂ ಇವರ ಶ್ರೀಮತಿಯಾದ ಸುಕಲತಾ ಭಂಡಾರಿ ಅವರಿಗೆ ನಮ್ಮ ಕ್ಲಬ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅಧ್ಯಕ್ಷರಾದ ವಸಂತ ಶೆಟ್ಟಿ, ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ರಾಧಾಕೃಷ್ಣ ರವಿಮಿಯಾ ಇವರಿಗೂ ಹಾಗೂ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದ ಶರತ್ ಶೆಟ್ಟಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕ್ಲಬ್ಬಿನ ಅಧ್ಯಕ್ಷರಾದ ಶಿವರಾಮ ರೈ ಇವರಿಗೂ ಪ್ರಧಾನ ಕಾರ್ಯದರ್ಶಿ ನಿತಿನ್ ಹಾಗೂ ಮಾರ್ಷಲ್ರವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಭಾಂಗಣವನ್ನು ಒದಗಿಸಿಕೊಟ್ಟ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಊಟದ ವ್ಯವಸ್ಥೆಯನ್ನು ಒದಗಿಸಿದ ಎಲ್ಲರಿಗೂ ಧನ್ಯವಾದವನ್ನು ಧನ್ಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ರವಿ ರೈ ಪಜೀರ್ ಇವರಿಗೂ ಕುರಿತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದವನ್ನು ನಿರೂಪಣೆ ಮಾಡಿದಂಥ ಭಾಸ್ಕರ್ ಜೋಗಿ ಇವರಿಗೆ ಅನಂತ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದಂಥ ನಮ್ಮ ಕ್ಲಬ್ಬಿನ ಸ್ಫೂರ್ತಿಯ ಚಿಲುಮೆಯಾದಂಥ ನಮ್ಮೆಲ್ಲರ ನಾಯಕರು ಶ್ರೀ ರವಿ ರೈ ಪಜೀರು ಇವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಪುಷ್ಪವನ್ನು ಸ್ವೀಕರಿಸಬೇಕು. ರಾಷ್ಟ್ರಗೀತೆ. ಅಲೋ, ಒಂದು ನಿಮಿಷ. ಹಾಗೂ ನನ್ನ ವೈಯಕ್ತಿಕ ಕರೆಯೋಲಿಗೆ ಹೋಗೊಟ್ಟು ಆಗಮಿಸಿದ ಕೊಲ್ನಾಡು ಸಾಲೆತೂರು ಕ್ಲಬ್ಬಿನ ಎಲ್ಲ ಸದಸ್ಯರು ಮತ್ತು ಹಂಟೂರು ಕ್ಲಬ್ನ ಎಲ್ಲ ಸದಸ್ಯರು ಅವರಿಗೆ ನಾನು ನಿನ್ನೆ ಇನ್ವಿಟೇಷನ್ ಕಳಿಸಿದೆ. ಅವರೀಗ ಇಲ್ಲಿ ಕೆನಡಾದಲ್ಲಿ ಇದ್ದಾರಂತೆ. ಅವರು ಕೂಡ ಎಲ್ಲ ಸದಸ್ಯರನ್ನು ಈಗ ನಮಗೆ ಕಳಿಸಿಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಪೆರ್ಮನ್ಮೂರಿನ ವೈಯಕ್ತಿಕವಾಗಿ ನಾನು ಆಮಂತ್ರಣ ಮಾಡಿದ್ದೆ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಷ್ಟ್ರಗೀತೆ ಕಾರ್ಯಕ್ರಮವನ್ನು ಊಟೋಪಚಾರಕ್ಕಾಗಿ ಮುಂದೂಡುತ್ತಿದ್ದೇನೆ. ಎಲ್ಲ ಲಯನ್ಸ್ ಬಂಧುಗಳು ಶುಭಾಶಯವನ್ನು ನೀಡಿ ಊಟ ಉಪಚಾರ ಸ್ವೀಕಾರ ಮಾಡಿ. Abba